ಪರಿಶುದ್ಧಾತ್ಮ ಬಲದಿಂದ ದೇವರ ವಾಕ್ಯವನ್ನು ಈ ಸಮಯದಲ್ಲಿ ದಿನ ಕರೆಯರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೋದವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಸಂದೇಶ ಏನಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹೋದವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಎಲ್ಲ ಸುದ್ದಿ ಕೇಳ್ರಿ ಹೇಳ್ತೀವಿ, ಆದರೆ ದೇವರ ವಾಕ್ಯ ಮಾತ್ರ ಕೇಳಬೇಡ್ರಿ. ದೇವರ ವಾಕ್ಯ ನಮ್ಮಲ್ಲಿ ಇಟ್ಕೊಳ್ಳುವಾಗ ನಾವು ಲೋಕದ ಕಾರ್ಯಗಳನ್ನು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ದೇವರ ವಾಕ್ಯವನ್ನ ಕೇಳಿ ಅದರ ಪ್ರಕಾರವಾಗಿ ನಡೆಯುವಾಗ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರೇರೆ, ಹೋದವಾರ ನಾವು ನೋಡಿದ್ವಿ, ದೇವರ ಗೌರವವನ್ನ ಕಾಪಾಡಿದಂಥ ಭಕ್ತರು ಯಾರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ದೇವರೇ ಸಾಕ್ಷಿ ಕೊಟ್ಟರು, ಫೀನೆಹಾಸನು ನನ್ನ ಗೌರವವನ್ನು ಕಾಪಾಡುವುದರಲ್ಲಿ ನಿರತನಾದನು ಎಂಬುದಾಗಿ. ಯಾವೊಂದು ಪಾಪ ಇಸ್ರಾಯೇಲರ ಗುಡಾರದಲ್ಲಿ ಪ್ರವೇಶ ಮಾಡುವುದಕ್ಕೆ ಕಾರಣವಾಗಿ ಅನೇಕ 23,000 ಜನರು ನಾಶವಾಗುವುದಕ್ಕೆ ಕಾರಣವಾಗಿತ್ತು, ಆ ಒಂದು ಪಾಪವನ್ನ ಸಂಪೂರ್ಣವಾಗಿ ಸಾಯಿಸುವುದರ ಮೂಲಕವಾಗಿ, ತೆಗೆದುಹಾಕುವುದರ ಮೂಲಕವಾಗಿ ದೇವರ ಕೋಪವನ್ನ ಶಮನ ಮಾಡಿದ ಪ್ರಿಯರು ಯಾರ್ರೀ? ಫೀನೆಹಾಸನು, ಎಲ್ಲಾಜಾರನ ಮಗನು, ಆರೋನನ ಮೊಮ್ಮಗನು ಎಂಬುದಾಗಿ ನಾವು ಅರಣ್ಯಕಾಂಡ ಪುಸ್ತಕದಲ್ಲಿ ಅದರ ಕುರಿತಾಗಿ ನೋಡ್ತಾ ಇದ್ದೇವೆ. ಭೂ ಸಂಬಂಧವಾದವುಗಳನ್ನು ನೀವು ಸಾಯಿಸದೆ ಹೋದರೆ ನೀವು ನನ್ನ ಮಕ್ಕಳಾಗುವುದಕ್ಕೆ ಇರೋದಕ್ಕೆ ಸಾಧ್ಯನಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕಡಖಂಡಿತವಾಗಿ ಏನ್ ಮಾಡ್ತಾ ಇದೆ? ತಿಳಿಸ್ತಾ ಇದೆ. ಭೂ ಸಂಬಂಧವಾದವುಗಳ ಮೇಲೆ ನಾವು ಸಂಪೂರ್ಣವಾಗಿ ಅದರ ಮೇಲೆ ಜಯವನ್ನ ಸಾಧಿಸಬೇಕಾಗಿದೆ. ನಾವು ದೇವರ ವಾಕ್ಯದಲ್ಲಿ ನೋಡಿರುವ ಪ್ರಕಾರವಾಗಿ ಪಾಪದ ಮೇಲೆ ಸಂಪೂರ್ಣವಾಗಿ ನಾವು ಹಿಡಿತವನ್ನು ಸಾಧಿಸಬೇಕು, ಅದನ್ನ ಜಯಿಸಬೇಕು. ದೇವರು ಹೇಳಿದ್ರು ಯಾರಿಗೆ? ಕಾಯಿನನಿಗೆ. ಏನೆಂಬುದಾಗಿ? ಪಾಪವು ನಿನ್ನನ್ನು ವಶ ಮಾಡಿಕೊಳ್ಳದ ಹಾಗೆ ನೀನು ಜೀವಿಸಿ ಎಂಬುದಾಗಿ ಎಚ್ಚರಿಕೆ ಕೊಟ್ಟಾಗಲೂ ಕೂಡ, ಕಾಯಿನನು ದೇವರು ಎಚ್ಚರಿಸಿದಾಗಲೂ ಕೂಡ ತನ್ನ ತಮ್ಮನಾದಂಥ ಏಬೇಲನನ್ನ ಅಡವಿಗೆ ಕರೆದುಕೊಂಡು ಹೋಗಿ ಆತನನ್ನು ಒಡೆದು ಕೊಂದು ಹಾಕಿದ. ಪಾಪದ ಕಾರ್ಯ ಮಾಡಿದ ಕಾರಣಕ್ಕಾಗಿ ಅವನು ಅಲೆದಾಡುವಂತ ಜೀವಿತ ಆತನ ಜೀವಿತವಾಗಿ ಬದಲಾವಣೆ ಆಯಿತು. ಪ್ರಿಯರು, ದೇವರ ವಾಕ್ಯ ಹೇಳ್ತಾ ಇದೆ, ಪಾಪವನ್ನ ನಾವು ಸಾಯಿಸುವಾಗ, ದೇವರ ಆಜ್ಞೆಗೆ ನಾವು ಒಳಗಾಗಿ ಜೀವಿಸುವಾಗ ಸಂಪೂರ್ಣವಾಗಿ ದೇವರು ಏನ್ ಮಾಡ್ತಾನಂತೆ? ನಮ್ಮನ್ನ ಮೆಚ್ಚುತ್ತಾನೆ. ದೇವರ ಗೌರವವನ್ನು ಕಾಪಾಡುವ ಮಕ್ಕಳಾಗಿ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯರು, ಮೊದಲನೇದಾಗಿ ಫೀನೆಹಾಸನ ಕುರಿತಾಗಿ ನಾವು ನೋಡಿದ್ವಿ. ಎರಡನೇದಾಗಿ ಪ್ರವಾದಿಯಾಗಿರುವಂತ ಎಲಿ ಆತನನ್ನ ನಾವು ನೋಡ್ತಾ ಇದ್ದೇವೆ. ಈ ಫೀನೆಹಾಸನು ಪಾಪ ಬರುವಾಗ ಪಾಪವನ್ನು ಸಾಯಿಸಿದ್ರೆ, ಎಲಿಯನಾದರೂ ಎಂತಹ ಸಂದರ್ಭ, ಬರಗಾಲದ ಸಂದರ್ಭ, ಭಯಂಕರವಾದಂಥ ಪರಿಸ್ಥಿತಿಗಳ ಸಂದರ್ಭ, ಯಾರು ಕೂಡ ದೇವರಿಗೆ ವಿಧೇಯತೆ ಉಳ್ಳವರಾಗಿ ಜೀವಿಸಲಾರದಂತ ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ದುಷ್ಟರಾಣಿ ಆಗಿರ್ತಕ್ಕಂಥ ಯೆಜೆಬೇಲಳು, ದುಷ್ಟರಾಜನಾಗಿರ್ತಕ್ಕಂಥ ಅಹಾಬನು ದೇವರಿಗೆ ವಿರುದ್ಧವಾದಂಥ ಕಾನೂನುಗಳನ್ನು ತೆಗೆದುಕೊಂಡು ಬಂದು ಭಯಂಕರವಾದಂಥ ವಿಗ್ರಹಾರಾಧನೆಯ ದೇಶವಾಗಿ ದೆವ್ವದ ನಾಡನ್ನಾಗಿ ಮಾರ್ಪಡಿಸಿದಂತ ಸಮಯದಲ್ಲಿ ಯೆರೂಸಲೇಮನ್ನ ಒಂದು ನಾವು ನೋಡ್ತಾ ಇದ್ದೀವಿ. ಇಸ್ರಾಯೇಲ್ ದೇಶವನ್ನ ಎಲೀಯನು ಮಾತ್ರ ದೇವರ ಗೌರವವನ್ನ ಕಾಪಾಡುವುದರಲ್ಲಿ ನಿರತನಾಗಿದ್ದೇನೆ ಎಂಬುದಾಗಿ ದೇವರ ಬಳಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಮನವಿಯನ್ನ ಮಾಡ್ತಾ ಇದ್ದಾನೆ. ಪ್ರೇರಿ, ಇವತ್ತಿನ ಸಮಯದಲ್ಲಿ ನಾವು ದೇವರ ಗೌರವವನ್ನು ಕಾಪಾಡುವ ಮಕ್ಕಳಾಗಬೇಕಾದ್ರೆ ಫೀನೆಹಾಸನಂತೆ ನಾವು ಪಾಪವನ್ನು ಸಾಯಿಸಬೇಕು. ಎರಡನೇದಾಗಿ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ದೇವರ ಒಂದು ವಾಕ್ಯಕ್ಕೆ ವಿಧೇಯತೆ ಉಳ್ಳವರಾಗಿ ನಾವು ಜೀವಿಸುವಂತ ಮಕ್ಕಳಾಗಬೇಕು. ಪ್ರೇರ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳಿದ್ರು ಏನಂತ ಹೇಳಿ? ನನ್ನ ಗೌರವವನ್ನ ಕಾಪಾಡುವಂತವರು ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಆ ಒಂದು ಸ್ತುತಿಯಜ್ಞವನ್ನ ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ಕೀರ್ತನೆಗಳ ಪುಸ್ತಕ 50ನೇ ಕೀರ್ತನೆ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಸ್ತುತಿಯಜ್ಞವನ್ನು ಸಮರ್ಪಿಸುವರು ಅವರೇ ನನ್ನನ್ನು ಗೌರವಿಸುವರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದಾವೀದನು ದೇವರ ಮಂಜೂಷದ ಮುಂದುಗಡೆ
ಆಡುತ್ತಾ ಕುಣಿಯುತ್ತಾ ನಾಟ್ಯವಾಡುತ್ತಾ ಆತನು ಬರುವಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರನ್ನು ಮೆಚ್ಚಿಸ್ತಾ ಇದ್ದಾನೆ, ದೇವರಿಗೆ ಸಂಪೂರ್ಣವಾಗಿ ವಿಧೇಯತೆಯನ್ನ ತೋರಿಸ್ತಾ ಇದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಆ ದಾವೀದನನ್ನ ದೇವರು ಏನ್ ಮಾಡಿದ್ರು, ಮೆಚ್ಚಿದ್ರು ಪ್ರಿಯರ. ಆದ್ರೆ ದಾವೀದನ್ನ ಮಾಡುವಂತ ಭಕ್ತಿಯನ್ನ ಸ್ವಂತ ಹೆಂಡತಿ ಆಗಿರ್ತಕ್ಕಂಥ ಮೀಕಲಳು ಆಕೆ ಏನ್ ಮಾಡಿದ್ಲು, ತಿರಸ್ಕಾರ ಮಾಡ್ತಾ ಇದ್ದಾಳೆ. ವಾಕ್ಯ ಹೇಳ್ತಾ ಇದೆ, ಆಕೆ ಜೀವದಿಂದ ಇರುವವರೆಗೂ ಆಕೆಗೆ ಮಕ್ಕಳೇ ಆಗಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ 2ನೇ ಸಮುವೇಲನ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೀಕಲಳು ದೇವರ ವಿಷಯವಾಗಿ, ದೈವ ಭಕ್ತನಾಗಿರ್ತಕ್ಕಂಥ ದಾವೀದನ ವಿಷಯವಾಗಿ ತಿರಸ್ಕಾರದ ಮಾತುಗಳನ್ನು ನೀಚನು ಎಂಬುದಾಗಿ ಮಾತನ್ನ ಪ್ರಯೋಗ ಮಾಡಿದ ಕಾರಣಕ್ಕಾಗಿ ದೇವರ ಮೇಲೆ ಭಯಭಕ್ತಿಯನ್ನು ತೋರಿಸಿದಂತ ದಾವೀದನ ಭಯಭಕ್ತಿಗೆ ಆಕೆ ಕೆಟ್ಟದಾದಂತ ರೀತಿಯಲ್ಲಿ ಹೇಳಿದ ಮಾತಿಗೆ ಕಾರಣಕ್ಕಾಗಿ ಆಕೆ ಸಂತಾನವನ್ನ ಕಾಣಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೈವಾಜ್ಞೆಯನ್ನ ಮೀರಿ ನಡೆಯದೆ ದೈವಾಜ್ಞೆಗೆ ಒಳಗಾದಂತ ಫಿನೆಹಾಸನು ದೇವರಿಗೆ ಗೌರವ ಸಲ್ಲಿಸಿದ. ನಾವು ನೋಡಿದ್ವಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರವಾದಿಯಾದಂತ ಏಲಿಯನು ದೇವರನ್ನ ಗೌರವಿಸಿದ, ದಾವೀದನು ದೇವರನ್ನ ಗೌರವಿಸಿದ್ರು. ಮೋಶೆ ಆರೋನರು ದೇವರನ್ನ ಗೌರವಿಸಲಾರದೆ ಆಜ್ಞೆಯನ್ನು ಉಲ್ಲಂಘಿಸಿ ದ್ರೋಹ ಮಾಡಿದ ಕಾರಣಕ್ಕಾಗಿ ಚಿಕ್ಕ ತಪ್ಪೆ ದೇವರು ಹೇಳಿದ್ರು, ಬಂಡೆಗೆ ನೀವು ಆಜ್ಞಾಪಿಸಿರಿ ಎಂಬುದಾಗಿ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಮೋಶೆ ದ್ರೋಹಿಗಳೇ ಕೇಳಿರಿ ನೋಡಿರಿ ಎಂಬುದಾಗಿ ತನ್ನಲ್ಲಿರ್ತಕ್ಕಂಥ ಆ ಒಂದು ಕೋಲನ್ನು ಹಿಡಿದುಕೊಂಡು ಬಂಡೆಗೆ ಏನ್ ಮಾಡಿದ್ದಾರೆ, ಒಡೆದ ಪ್ರಿಯರೇ. ಆದ್ರೆ ದೇವರಲ್ಲಿ ಮಾತಾಡಿದ್ರಿ ಏನಂತೇಳಿ, ನಾನು ನನ್ನ ಗೌರವವನ್ನು ಕಾಪಾಡೋದಕ್ಕಾಗಿ ನೀರನ್ನು ಕೊಟ್ಟನೆ ಹೊರತಾಗಿ ನೀನು ಬಂಡೆ ಮೇಲೆ ಬಡದಕ್ಕಾಗಲ್ಲ, ನಾನು ಆಜ್ಞೆ ಕೊಡು ಅಂತ ಹೇಳಿದೆ, ನಾನು ಮಾತು ಹೇಳಂತ ಹೇಳಿದೆ. ಹಲ್ಲೆಲೂಯಾ. ನೀನು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದಿ, ದ್ರೋಹ ಮಾಡಿದಿ, ಅದಕ್ಕಾಗಿ ನೀನು ವಾಗ್ದಾನದ ದೇಶಕ್ಕೆ ಸೇರುವುದಿಲ್ಲ. ಆದರೆ ನೆಬೋ ಪರ್ವತದ ಮೇಲೆಯಿಂದ ನೀನು ಆ ಎಲ್ಲ ದೇಶವನ್ನು ನೋಡಬಹುದು ಅಂತೇಳಿ ಏನ್ ಮಾಡಿದ್ರು, ದೇವರು ಮೋಶೆಗೆ ಹೇಳಿದ್ರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಮೋಶೆ ಆರೋನರಿಬ್ಬರು ಕೂಡ ವಾಗ್ದಾನ ದೇಶಕ್ಕೆ ಅವ್ರು ಏನ್ ಮಾಡಲಿಲ್ಲ, ಸೇರಿಸಲ್ಪಡಲಿಲ್ಲ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಏಲಿ, ಓಫ್ನಿ, ಫಿನಿಯಾಸ್ ಈ ಒಂದು ಕುಟುಂಬವನ್ನು ನಾವು ನೋಡುವಾಗ ದೇವರನ್ನ ಗೌರವಿಸುವುದರ ಬದಲಾಗಿ ದೇವರಿಗೆ ಅಗೌರವ ತೋರಿದ ಕಾರಣಕ್ಕಾಗಿ ಇಡೀ ಕುಟುಂಬವೇ ಏನಾಯ್ತ್ರಿ, ಒಂದೇ ದಿವಸದಲ್ಲಿ ನಾಶವಾಗಿ ಹೋಯ್ತು ಪ್ರಿಯರೇ. ಅಲ್ಲಿ ಓದುವಾರ ನಾವು ನೋಡಿದ 1ನೇ ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 29ನೇ ವಚನದಲ್ಲಿ ದೇವರ ಗೌರವವನ್ನು ಕಳೆಯುವಂತ ಕುಟುಂಬವಾಗಿ ಕುಟುಂಬ ಇತ್ತು. ಶಿಲೋವಿನಲ್ಲಿ ದೇವರ ಒಂದು ಆಲಯದಲ್ಲಿ ಸೇವೆ ಮಾಡುವಂತ ಯಾಜಕ ಕುಟುಂಬವಾಗಿ ಏಲಿ, ಓಫ್ನಿ, ಫಿನೆಹಾಸರು ಇರುವಂತ ಸಮಯದಲ್ಲಿ ಅವರು ದೇವರ ದ್ರೋಹಿಗಳಾಗಿ ಯೆಹೋವನನ್ನ ಲಕ್ಷ್ಯವಿಡದೆ ಅವರು ಜೀವಿಸಿದ ಕಾರಣಕ್ಕಾಗಿ ಅವರು ನಾಶವಾಗಿ ಹೋದರು ಪ್ರಿಯರೇ. ಅದಕ್ಕಾಗಿ ನಾನಿನ್ನ ಆರಾಧನೆ ಮಾಡುವಂತ ದೇವರು ತನಗೆ ಸಲ್ಲತಕ್ಕ ಗೌರವವನ್ನು ಯಾರಿಗೂ ಕೂಡ ಸಲ್ಲಗೊಡಿಸಿದಂತ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಗೌರವವುಳ್ಳವರಾಗಿ ನಾವು ನಡೆದುಕೊಳ್ಳುವಂತ ಮಕ್ಕಳಾಗುವಾಗ ಖಂಡಿತವಾಗಿ ನಾವು ಆಶೀರ್ವಾದಕ್ಕೆ ಪಾತ್ರ ಆಗ್ತೇವೆ ಪ್ರಿಯರೇ. ಇವತ್ತಿನ ದಿವಸ ಒಂದು ಹೊಸದಾದಂಥ ಸಂದೇಶದ ಕಡೆಗೆ ನಾವು ಹೋಗೋಣ. ಅಪ್ಪವರು ಮರಣದ ಕುರಿತಾಗಿ ಹೇಳಿರುವಂಥದ್ದು ಬಹಳ ಸಂತೋಷ. ಯಾಕಂದ್ರೆ ಇವತ್ತಿನ ದಿವಸ ಟಾಪಿಕ್ ಕೂಡ ಅದೇ ಇರುವಂಥದ್ದು. ಹಲ್ಲೆಲೂಯಾ. ನಿಶ್ಚಿಂತೆಯಾಗಿ ನಾವು ಜೀವಿಸಬೇಕು, ನಿಶ್ಚಿಂತೆಯಾಗಿ ಜೀವಿಸಬೇಕು. ಮರಣ ಬರಲಿಕ್ಕಿದೆ, ಆ ಮರಣಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಉಚಿತವಾಗಿದೆ, ಸಾವು ಎನ್ನುವಂಥದ್ದು ಖಚಿತ. ಯಾವ ಮನುಷ್ಯನು ಕೂಡ ಸಾವಿನಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಮನುಷ್ಯನಿಗೂ ಕೂಡ ಸಾವು ಎನ್ನುವಂಥದ್ದು ಬರುತ್ತೆ. ಅವನು ಎಂತಹ ಕೋಟ್ಯಾಧಿಪತಿಯಾಗಿರಲಿ, ಎಂತಹ ಯಾವ ಒಂದು ಕುಲದಲ್ಲಿ ಹುಟ್ಟಿದಂಥ ವ್ಯಕ್ತಿಯಾಗಿರಲಿ, ಎಲ್ಲರಿಗೂ ಕೂಡ ಮರಣ ಎನ್ನುವಂಥದ್ದು ತಪ್ಪದೆ ಬರುವಂತ ಒಂದು ಸಂಗತಿಯಾಗಿದೆ ಪ್ರಿಯರೇ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಆರಂಭದಲ್ಲಿಯೇ ದೇವರು ಆದಿ ಮಾನವರಾಗಿರ್ತಕ್ಕಂಥ ಆದಾಮ ಅವಳನ್ನು ಉಂಟು ಮಾಡಿದಂಥ ಸಮಯದಲ್ಲಿ ದೇವರು ಹೇಳಿದ್ರು, ನೀವು ನನ್ನ ಆಜ್ಞೆಗೆ ಒಳಗಾಗಿ ಜೀವಿಸಿ ಎಂಬುದಾಗಿ ಹೇಳಿದಾಗ ದೇವರು ಎಚ್ಚರಿಸಿದಾಗಲೂ ಕೂಡ ಆದಾಮ ಅವಳು ಮಾತು ತಪ್ಪಿ ಆಕೆ ಹಣ್ಣನ್ನ ತಿಂದು ತನ್ನ ಗಂಡನಿಗೂ ಕೂಡ ಕೊಟ್ಟಾಗ ನಾವು ನೋಡ್ತಾ ಇದ್ದೇವೆ, ಅವರು ಸಾಯುವಂತವರಾದ್ರು. ಅಲ್ಲಿಯವರೆಗೆ ಸಾವು ಎನ್ನುವಂಥದ್ದು ಅವರಿಗೆ ಏನೆಂಬುದಾಗಿ ಗೊತ್ತಿದ್ದಿಲ್ಲ. ಅಲ್ಲಿಯವರೆಗೆ ನಿತ್ಯ ಒಂದು ನಿರಂತರವಾದಂಥ ಜೀವಿತವನ್ನು ಜೀವಿಸುವಂತವರಾಗಿ, ಆಶೀರ್ವಾದದ ಜೀವಿತವನ್ನು ಜೀವಿಸುವಂತವರಾಗಿ, ದೇವರ ಸಂಗಡ ದಿನ ನಿತ್ಯ ಅನುನಿತ್ಯ ಪ್ರತಿನಿತ್ಯವೂ ಕೂಡ ಅವರು ಪರಸ್ಪರ ಸಂಭಾಷಣೆಯನ್ನ ಮಾಡುವಂತವರಾಗಿ ಇರುವಾಗ, ಆದ್ರೆ ಯಾವಾಗ ದೈವಾಜ್ಞೆಯನ್ನ ಮೀರಿದಂತ ಸಮಯದಲ್ಲಿ ದೇವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾಗಲೂ ಕೂಡ 2ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 17ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಳ್ಳೆದರ ಕೆಟ್ಟದರ ಅರುವನ್ನ ಹುಟ್ಟಿಸುವ ಮರದ ಹಣ್ಣನ್ನ ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯ
ಕೊಟ್ಟಂತ ದೇವರು ಒಂದು ಎಚ್ಚರಿಕೆಯನ್ನ, ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಅಲ್ಲ, ಸ್ವಾತಂತ್ರ್ಯವನ್ನು ನಾವು ದುರ್ಬಳಕೆ ಮಾಡಬಾರ್ದು. ಸ್ವಾತಂತ್ರ್ಯವನ್ನು ನಾವು ಯಾವಾಗಲೂ ಕೂಡ ದೇವರ ವಿಷಯವಾಗಿ ನಾವು ಸಂಪೂರ್ಣವಾಗಿ ಸದ್ಬಳಕೆ ಮಾಡುವಂತ ವ್ಯಕ್ತಿಗಳಾಗಿರ್ಬೇಕು. ಇಲ್ಲಿ ದೇವರು ಹೇಳಿದ್ರು, ಮೊದಲನೇದಾಗಿ ಒಳ್ಳೆದರ ಕೆಟ್ಟದರ ಅರವನ್ನ ಹುಟ್ಟಿಸುವ ಹಣ್ಣನ್ನ ತಿಂದರೆ ನೀವು ಸತ್ತೇ ಹೋಗ್ತೀರಿ, ನಿಮಗೆ ಸಾವು ಎನ್ನುವಂಥದ್ದು ಬರುತ್ತೆ. ನಿಮಗೂ ನಮಗೂ ಅಂದ್ರೆ ನಾವು ನೋಡ್ತಾ ಇದ್ದೇವೆ, ದೇವರಿಗೂ ಮತ್ತು ಮನುಷ್ಯರ ನಡುವೆ ಇರ್ತಕ್ಕಂಥ ಸತ್ಸಂಬಂಧ ಕಡಿಯಲ್ಪಡುತ್ತೆ ಎಂಬುದಾಗಿ ಪ್ರೇರಣೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇರೆ ಮರಣ ಎನ್ನುವಂಥದ್ದು ಆವತ್ತಿನ ದಿವಸದಿಂದ ಅದು ಆಳ್ವಿಕೆ ಮಾಡುವುದಕ್ಕೆ ಪ್ರಾರಂಭವಾಯಿತು. ಪ್ರೇರೆ ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ವಿಮೋಚನಾ ಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ದೇವರು ಮರಣದ ಮೇಲೆಯೂ ಕೂಡ ಮನುಷ್ಯರಿಗೆ ಜಯವನ್ನು ಕೊಡುವುದಕ್ಕಾಗಿ ಒಂದು ಸಿದ್ಧತೆಯನ್ನು ಆತನು ಏರ್ಪಾಟು ಮಾಡಿದ್ದಾನೆ. ಓದ್ತೀರಿ ಯಾರಾದರೂ? ಎಕ್ಸೋಡಸ್ ಚಾಪ್ಟರ್ 12:23. ಹತ ಮಾಡುವುದಕ್ಕೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲಣ ಪಟ್ಟಿಯಲ್ಲಿಯೂ 2 ನಿಲುವು ಕಂಬಗಳಲ್ಲಿಯೂ ಆ ರಕ್ತವನ್ನ ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನ ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. ನೋಡ್ತಾ ಇದ್ದೇವೆ, ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನ ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. ಯಾವುದನ್ನ ನೋಡಿ ಅಂತೆ? ರಕ್ತವನ್ನ ನೋಡಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ನಾವು ಇವತ್ತಿನ ದಿವಸ ಒಂದು ರಕ್ತ ನಮಗೋಸ್ಕರವಾಗಿ ಸುರಿಯಲ್ಪಟ್ಟಿದೆ. ಒಬ್ಬಾತನ ರಕ್ತದ ಮೂಲಕವಾಗಿ ಇಡೀ ಮನುಷ್ಯರ ಜೀವಿತದಲ್ಲಿ ಮರಣದ ಮೇಲೆ ಜಯ ಎನ್ನುವಂಥದ್ದು, ಮರಣದ ಮೇಲೆ ಬಿಡುಗಡೆ ಎನ್ನುವಂಥದ್ದು, ಮರಣದ ಮೇಲೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ದೇವರು ಘೋಷಿಸಿದ್ದಾನೆ. ಸಂಪೂರ್ಣವಾದಂತ ಜಯವನ್ನು ದೇವರು ಘೋಷಿಸಿದ್ದಾನೆ. ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮೊದಲನೇದಾಗಿ ಹೇಳಿರುವಂತದ್ದನ್ನ ಆತನು ನೆರವೇರಿಸಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ಕುರಿಮರಿಯ ರಕ್ತ ಅದು ನಿಮ್ಮ ಮನೆಯ ಬಾಗಿಲಿನ ಮೇಲಣ ಪಟ್ಟಿಗಳಲ್ಲಿ ಕಾಣುವಾಗ, ಸಂಹಾರಕ ದೂತನು ನಿಮ್ಮ ಮನೆಯ ಸಮೀಪಕ್ಕೆ ಬರುವಾಗ ಆ ರಕ್ತವನ್ನ ನೋಡಿ ಏನ್ ಮಾಡ್ತಾನಂತೆ? ನಿಮ್ಮ ಮನೆ ಬಾಗಿಲಿನ ಮೇಲಿರ್ತಕ್ಕಂಥ ರಕ್ತವನ್ನು ನೋಡಿ ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. ಹಲ್ಲೆಲೂಯಾ. ದೇವ್ರು ಏನ್ ಮಾಡ್ತಾನಂತ್ರಿ? ಆ ರಕ್ತವನ್ನು ನೋಡಿ ಆತನು ಆ ಮನೆಯ ಒಳಗಡೆ ಆ ಸಂಹಾರಕ ದೂತನನ್ನ ಬರಗೊಡಿಸದೆ ಏನ್ ಮಾಡ್ತಾನೆ? ಪ್ರೊಟೆಕ್ಷನ್ ಅನ್ನ ಮಾಡ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಇವತ್ತು ನಾವು ನಿಶ್ಚಿಂತೆಯಾಗಿರಬೇಕಾಗಿದೆ. ಅಷ್ಟು ಮಾತ್ರವಲ್ಲದೆ ಇವತ್ತು ನಾವು ಮರಣದ ವಿಷಯದಲ್ಲಿ ಸಿದ್ಧವಾಗಿಯೂ ಕೂಡ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮರಣ ಎನ್ನುವಂಥದ್ದು ಎಷ್ಟೋ ರೀತಿಯಿಂದ ನಮಗೆ ನೋವನ್ನ, ದುಃಖವನ್ನ, ಸಂಕಟವನ್ನ, ನಮಗೆ ಸಂತಾಪವನ್ನ ಸೂಚಿಸುವಂತ ಒಂದು ಕಾರ್ಯ. ಹಲ್ಲೆಲೂಯಾ. ಮನುಷ್ಯ ನೋಡಿ ಹುಟ್ಟಿದಾಗ ಅಳುತ್ತಾನೆ, ಸತ್ತಂತ ಸಮಯದಲ್ಲಿ ಎಲ್ಲರನ್ನು ಕೂಡ ಏನ್ ಮಾಡ್ತಾನ್ರಿ? ಅಳಿಸಿ ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಹುಟ್ಟಿದಾಗ ಮನೆಯಲ್ಲಿ ಸಂಭ್ರಮ ಇರುತ್ತೆ, ಸತ್ತಂತ ಸಮಯದಲ್ಲಿ ಮನೆಯಲ್ಲಿ ಸಂತಾಪ ಎನ್ನುವಂಥದ್ದು ಇರುತ್ತೆ ಪ್ರಿಯರೇ. ಹುಟ್ಟಿದಂತ ಸಮಯದಲ್ಲಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದ್ರೆ, ಸತ್ತಂತ ಸಮಯದಲ್ಲಿ ಮನೆಯಲ್ಲಿ ಕಣ್ಣೀರಿನ ವಾತಾವರಣ ಎನ್ನುವಂಥದ್ದು ಇರುವಂತದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ಆ ಮರಣದ ಮೇಲೆ ದೇವರು ನಮಗೆ ಜಯವನ್ನ ಕೊಟ್ಟಿದ್ದಾನೆ. ಮರಣದ ಮೇಲೆ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಮರಣದ ಮೇಲೆ ನಮಗೆ ದೇವರು ಸಂಪೂರ್ಣವಾದಂತ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಅರಿತುಕೊಂಡು ನಾವು ಜೀವಿಸಬೇಕಾಗಿದೆ. ಮರಣ ಅಂತ ಹೇಳ್ತಾ ಇದ್ರಲ್ಲ ಇವರೇ, ಮತ್ತೆ ಮರಣ ಎನ್ನುವಂಥದ್ದು ಎಲ್ಲ ಮನುಷ್ಯರಿಗೆ ಬರ್ತಾ ಇದೆಯಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಶಾರೀರಿಕ ಮರಣದ ಕುರಿತಾಗಿ ಅಲ್ಲ, ಆತ್ಮಿಕ ಮರಣದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಶರೀರದ ಮರಣ ಎಲ್ಲರಿಗೂ ಕೂಡ ಅದು ಬರುವಂತದ್ದಾಗಿದೆ. ಎರಡನೆಯ ಮರಣ ಎಂಬುದಾಗಿ ಸತ್ಯವೇದ ಒಂದು ವಿಷಯವನ್ನ, ಸಂಗತಿಯನ್ನ ತಿಳಿಸ್ತಾ ಇದೆ ಪ್ರಿಯರೇ. ಶಾರೀರಿಕ ಮರಣ ಅಂತಂದ್ರೆ ಏನ್ರಿ? ಒಳಗಡೆ ಇರತಕ್ಕಂಥ ಆತ್ಮ ಈ ಒಂದು ಶರೀರವನ್ನ ಬಿಟ್ಟು ಹೊರಗಡೆ ಬರುವಂಥದ್ದು. ಪ್ರಾಣ ಹೋದಾಗ ಆತ್ಮನ ಏನ್ ಮಾಡ್ತಾನೆ? ಹೊರಗಡೆ ಬರ್ತಾನೆ. ಈ ಶರೀರ ಎನ್ನುವಂಥದ್ದು ಏನಾಗುತ್ತೆ? ಜೀವವಿಲ್ಲದ ಸ್ಥಿತಿಯಿಂದ ಇರುವಂತದ್ದಾಗುತ್ತೆ. ಅದಕ್ಕೆ ಅದನ್ನ ಏನಂತ ಕರಿತೀವಿ? ಶವ ಎಂಬುದಾಗಿ ಕರಿತೀವಿ. ಜೀವ ಇದ್ದಾಗ ಶವ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲ ನೋಡ್ತಾ ಇದೆ, ವಾಕ್ಯ ಹೇಳ್ತಾ ಇದೆ. ಆದ್ರೆ ಕೆಲವೊಬ್ಬರನ್ನ ಏನಂತ ಕರೀತಾರೆ? ಜೀವಂತವಾಗಿದ್ದಾಗಲೂ ಕೂಡ ಶವದೋಪಾದಿಯಲ್ಲಿ ಕರೀತಾರೆ. ಯಾರಾದ್ರೂ ಕೋಮಕ್ಕೆ ಹೋದ್ರೆ.
ಹಲ್ಲೆಲೂಯಾ. ಯಾರಾದರೂ ಆಕ್ಸಿಡೆಂಟ್ ಆಗಿ ಏನೋ ತಲೆಗೆ ಪೆಟ್ಟಾಗಿ ಅವ್ರು ಸಂಪೂರ್ಣವಾಗಿ ಎಷ್ಟು 6 ತಿಂಗಳಾಯ್ತು ರೀ, ಇನ್ನು ಮಲಗಿದಲ್ಲಿ ಹಂಗೆ ಮಲಗಿದ್ದಾನೆ. ಆದರೆ ಆತ ಏನಾಗ್ತಾ ಇಲ್ಲ, ಎದ್ದೇಳ್ತಾ ಇಲ್ಲ. ಜೀವ ಇದೆ, ಆದರೆ ಆತನ ಯಾವ ಚಟುವಟಿಕೆ ಮಾಡೋದಕ್ಕೆ ಆಕ್ಟಿವ್ ಪರ್ಸನ್ ಆಗಿ ಆತ ಎಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಮರಣ, ಆ ಮರಣದ ವಿಷಯವಾಗಿ ನಾವು ಸಿದ್ಧರಾಗಿ ಇರಬೇಕು. ದೇವರು ಎಚ್ಚರಿಕೆಯನ್ನು ಕೊಟ್ಟಾಗಲೂ ಕೂಡ ಕೆಲವು ಭಕ್ತರು ಮರಣದ ವಿಷಯದಲ್ಲಿ ಟೇಕ್ ಇಟ್ ಈಸಿ ಎನ್ನುವಂಥ ಪಾಲಿಸಿಯನ್ನು ಅವರು ಹಿಂಬಾಲಿಸಿದ್ರು. ಕೆಲವೊಬ್ಬರಿಗೆ ಮರಣ ನಾಶನ ಎನ್ನುವಂಥದ್ದು ಬರಲಿಕ್ಕಿದೆ ಅಂತೇಳಿ ದೇವರು ತನ್ನ ದೂತರನ್ನು ಕಳುಹಿಸಿ ಹೇಳಿದಾಗಲೂ ಕೂಡ ಅದರ ವಿಷಯದಲ್ಲಿ ಅವರು ಸಂಪೂರ್ಣವಾಗಿ ಒಂದು ದೃಢವಾದಂಥ ಚಿತ್ತವುಳ್ಳವರಾಗಿ ಜೀವಿಸದೆ ಮರಣದ ಕುರಿತಾಗಿ ಅವ್ರು ಏನಾಗ್ತಾ ಇದಾರ್ರಿ, ಇರ್ಲಿ ಬಿಡು, ದೇವರ ಆಜ್ಞೆಯನ್ನು ಧಿಕ್ಕಾರ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಇರುವಂಥವರಾದರೂ ಪ್ರಿಯರೇ. ಒಂದ್ಸಾರಿ ಅಂಥವ್ರ ವಿಷಯವಾಗಿ ಈ ಸಮಯದಲ್ಲಿ ನಾವು ನೋಡೋಣ. 19ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 17ನೇ ವಚನದಲ್ಲಿ ದೇವದೂತನ ಎಚ್ಚರಿಕೆ ಪಡಿಸ್ತಾ ಇದ್ದಾನೆ. ನೀತಿವಂತನಾದಂಥ ಲೋಟನ ಕುಟುಂಬ ಮತ್ತು 2 ಹೆಣ್ಮಕ್ಕಳು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊದೋಮ ಗೊಮೋರ ಎನ್ನುವಂಥ ಪಟ್ಟಣದಿಂದ ದೇವರು ತನ್ನ ದೂತನನ್ನು ಕಳುಹಿಸಿ ಹೇಳ್ತಾ ಇದ್ದಾರೆ ಏನಂತೇಳಿ, ಈ ಒಂದು ಪಟ್ಟಣದ ಮೇಲೆ ಅವಳಿ ಜವಳಿ ಪಟ್ಟಣಗಳು, ಟ್ವಿನ್ ಸಿಟೀಸ್ ಎಂಬುದಾಗಿ ನಾವು ಕರಿತೀವಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಹೈದರಾಬಾದ್ ಸಿಕಿಂದ್ರಾಬಾದ್ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಟ್ವಿನ್ ಸಿಟೀಸ್ ಎಂಬುದಾಗಿ ಸೊದೋಮ ಗೊಮೋರ ಎನ್ನುವಂತ ಪಟ್ಟಣಗಳು ಪ್ರಿಯರೇ. ಹಲ್ಲೆಲೂಯಾ. ಸೊದೋಮ ಒಂದು ಪಕ್ಕದಲ್ಲಿದ್ರೆ ಗೊಮೋರ ಎನ್ನುವಂಥದ್ದು ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಸಿಟಿಗಳು. ಇಲ್ಲಿ ಜೀವಿಸುವಂತ ಈ ಜನರಿದಾರಲ್ವಾ, ದೇವರಿಗೆ ಭಯಂಕರವಾದಂತ ರೀತಿಯಲ್ಲಿ ಕೋಪವನ್ನ ಉಂಟು ಮಾಡುವವರಾಗಿ ಪಾಪದ ಭೀಕರತೆ ಎನ್ನುವಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಲೆವೆಲ್ ಅಲ್ಲಿ ಅವ್ರು ಏನ್ ಮಾಡಿದಾರ್ರಿ, ತೆಗೆದುಕೊಂಡು ಹೋಗಿದ್ದಾರೆ ಪ್ರಿಯರೇ. ಪಾಪದ ಒಂದು ಸ್ಥಿತಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಗಂಭೀರತೆ ಇರ್ತದೋ ಅದಕ್ಕಿಂತಲೂ ಹೆಚ್ಚಿನದಾದಂಥ ಪಾಪವನ್ನು ಇವರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸ್ತ್ರೀಯರ ಸಾಂಗತ್ಯ, ಪುರುಷರ ಸಂಗಡ ಪುರುಷರ ಸಾಂಗತ್ಯ ಬರುವಂತ ಪ್ರತಿ ಒಬ್ಬರ ಮೇಲೆಯೂ ಕೂಡ ಕೆಟ್ಟದಾದಂಥ ರೀತಿಯಲ್ಲಿ ದುಷ್ಟ ಕಣ್ಣುಳ್ಳವರಾಗಿ ಅವರು ಸ್ವೇಚ್ಛಾಪರರಾಗಿ ಲೋಕದ ಕಾರ್ಯಗಳು ಮಾಡಲಾರದ ಎಲ್ಲಾ ಕಾರ್ಯಗಳನ್ನ ಮಾಡಿ ದೇವ ಭಯವಿಲ್ಲದವರಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ದೇವರು ಅಂತಹ ಪಟ್ಟಣದ ಮೇಲೆ ತನ್ನ ತೀರ್ಪನ್ನು ತೆಗೆದುಕೊಂಡು ಬಂದ. ಹಲ್ಲೆಲೂಯಾ. ದೇವರ ತೀರ್ಪು ಸೊದೋಮ ಗೊಮೋರ ಪಟ್ಟಣಕ್ಕೆ ಬಂದಂತ ಸಮಯದಲ್ಲಿ ಅಬ್ರಹಾಮನು ಬೇಡ್ತಾ ಇದ್ದಾನೆ, ಅಯ್ಯೋ ಅಲ್ಲಿ ನನ್ನ ಮಗನಾಗಬೇಕಾಗಿರ್ತಕ್ಕಂಥ ನನ್ನ ಸಹೋದರನ ಮಗನಾಗಿರುವಂತ ಲೋಟನಿದ್ದಾನೆ, ದೇವರೇ ಅಲ್ಲಿ ಒಂದು ವೇಳೆ 50 ಜನ ನೀತಿವಂತರಿದ್ರೆ ಅವ್ರು ನೀನು ತಪ್ಪಿಸಲ್ವಾ ಅಂತೇಳಿ ಕೇಳ್ತಾ ಇದ್ದಾನೆ ದೇವರ ಬಳಿಯಲ್ಲಿ. ಅಬ್ರಾಹ್ಮನ್ ಏನ್ ಮಾಡ್ತಾ ಇದ್ದಾನ್ರಿ, ಕೇಳ್ತಾ ಇದ್ದಾರೆ. 45 ಜನ ಇದ್ರೆ, 40 ಜನ ಇದ್ರೆ, 30 ಜನ ಇದ್ರೆ, 20 ಜನ ಇದ್ರೆ, ಕಡೆಗೆ ಅಬ್ರಹಾಂ ಎಲ್ಲಿಗೆ ಬಂದರಿ, 10 ಜನ. ಅಷ್ಟು ದೊಡ್ಡ ಪಟ್ಟಣಗಳಲ್ಲಿ 10 ಜನರು ಕೂಡ ದೇವರನ್ನು ಆರಾಧಿಸುವಂತವರು ಇಲ್ಲ ಪ್ರಿಯರೇ. ದೇವರಿಗೆ ವಿರುದ್ಧವಾಗಿ ನಡೆಯುವಂತ ಜನರೇ ಇದ್ದಾರೆ. ಅಂತಹ ಸಮಯದಲ್ಲಿ ಅಬ್ರಹಾಮನನ್ನ ನೆನೆಸಿ ದೇವರು ಏನ್ ಮಾಡ್ತಾ ಇದ್ದಾನೆ, ಲೋಟನನ್ನ ತಪ್ಪಿಸ್ತಾ ಇದ್ದಾನೆ ಪ್ರಿಯರೇ. ದೂತರು ಆ ಮನೆಗೆ ಬಂದ್ರು. ಆ ಒಂದು ಅಗಸೆಯ ಬಾಗಿಲಿನಲ್ಲಿ ಕೂತ್ಕೊಂಡಿರ್ತಕ್ಕಂಥ, ಊರ ಬಾಗಿಲಿನಲ್ಲಿ ಕೂತ್ಕೊಂಡಿರ್ತಕ್ಕಂಥ ಲೋಟ ಅವರನ್ನ ಆಹ್ವಾನ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸತ್ಕಾರ ಆತನು ಮಾಡಿದಾದ ಮೇಲೆ ಆ ಊರಿನವರ ಒಂದು ಕಣ್ಣುಗಳು ಈ ದೂತರ ಮೇಲೆಯೂ ಕೂಡ ಬಿದ್ದು ಕೆಟ್ಟ ಕಾರ್ಯ ಮಾಡುವುದಕ್ಕಾಗಿ ದೈಹಿಕವಾದಂಥ ಸಂಪರ್ಕಕ್ಕೋಸ್ಕರವಾಗಿ ಕರೆದ ಸಮಯದಲ್ಲಿ ಲೋಟನ್ ಹೇಳ್ತಾ ಇದ್ದಾನೆ, ನನಗೆ ಮದುವೆಯಾಗದ 2 ಹೆಣ್ಣು ಮಕ್ಕಳಿದ್ದಾರೆ, ಅವರನ್ನಾದ ನಿಮಗೆ ಕೊಟ್ಟೆ, ಇವರು ನನ್ನ ಸಮೀಪಕ್ಕೆ ಬಂದಂಥವರು, ನನ್ನ ವಾಸ್ತವ್ಯಕ್ಕೆ ಬಂದಂಥವರು, ಇವರನ್ನು ಮಾತ್ರ ಏನು ಮಾಡಬೇಡ್ರಿ ಎಂಬುದಾಗಿ. ಅಂದ್ರೆ ಎಷ್ಟು ದುಷ್ಟ ಜನರು ಅವರು ಆಗಿದ್ರು. ಹಲ್ಲೆಲೂಯಾ. ಎಷ್ಟು ಪೈಶಾಚಿಕ ಕೃತ್ಯಗಳನ್ನು ಮಾಡುವಂಥ ವ್ಯಕ್ತಿಗಳು ಅವ್ರು ಆಗಿದ್ರು ಎಂಬುದಾಗಿ ಆ ಒಂದು ವ್ಯಕ್ತಿತ್ವಗಳನ್ನ ನಾವು ಸತ್ಯವೇದದಲ್ಲಿ ದೇವರು ಭರಿಸಿದಾಗ ನಮಗೆ ಏನಾಗುತ್ತೆ ಗೊತ್ತಾಗುತ್ತೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ದೇವರು ಆ ಪಟ್ಟಣವನ್ನು ನಾಶ ಮಾಡಲೇಬೇಕೆಂಬುದಾಗಿ ಹೇಳಿದಾಗ ಈತನನ್ನು ನೆನೆಸ್ಕೊಳ್ತಾ ಇದ್ದಾನೆ. ಯಾರನ್ನ ರೀ, ಲೋಟನನ್ನ ನೆನೆಸಿಕೊಂಡ. ಲೋಟನನ್ನ ತಪ್ಪಿಸ್ತಾ ಇದ್ದಾನೆ. ದೂತರು ಹೇಳ್ತಾ ಇದ್ದಾರೆ, 17ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರು ಕೊಟ್ಟಿರ್ತಕ್ಕಂಥ ಆಜ್ಞೆ ಏನ್ರಿ, ಹಿಂದಕ್ಕೆ ನೋಡಬೇಡ, ನಿನ್ನ ಪ್ರಾಣವನ್ನು ನೀನು ಉಳಿಸ್ಕೊಳ್ಬೇಕು. ನಾವೇನು ನೀನು ಇನ್ನೂ ಲೇಟ್ ಮಾಡ್ತಾ ಇದ್ದ. 16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ತಡ ಮಾಡಲು ಯೆಹೋವನು ಅವನನ್ನು ಕರಿಕರಿಸಿದ್ದರಿಂದ ಆ ಮನುಷ್ಯರು ಅವನನ್ನು ಅವನ ಹೆಂಡತಿ ಮಕ್ಕಳನ್ನ ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ದೇವದೂತರ ಹಸ್ತಗಳು ಅವರು ಕೈ ಹಿಡಿದು ಅವರನ್ನ ಕರೆದುಕೊಂಡು ಬಂದು ಊರಾಚೆಗೆ ಬಿಟ್ಟರು ಪ್ರಿಯರು. ಯಾಕಂದ್ರೆ
ದೇವರು ಒಂದು ಏನಂತ ಹೇಳ್ತಾರೆ, ಒಂದು ಸೀಮೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಆ ಸೀಮೆಯನ್ನ ಮಾತ್ರ ನಾಶನ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದಾನೆ. ಭೂಲೋಕದಲ್ಲಿ ಕೂಡ ಇನ್ನೂ ಅನೇಕ ಪಾಪ ಮಾಡುವಂತ ಜನರಿದ್ದಾರೆ. ಆದ್ರೆ ದೇವ್ರು ಏನ್ ಮಾಡಿದನ್ರಿ, ಎಲ್ಲರನ್ನ ಒಂದೇ ಸಾರಿ ನಾಶನ ಮಾಡೋದಿಲ್ಲ ಅಂತೇಳಿ ಏನ್ ಮಾಡಿದಾನ ಆತ ನೋಹನ ಕುರಿತಾಗಿ 9ನೇ ಅಧ್ಯಾಯದಲ್ಲಿ ಅನ್ಸುತ್ತೆ, ಆದಿಕಾಂಡ ಪುಸ್ತಕದಲ್ಲಿ ಆತನ ಮಾತು ಕೊಟ್ಟಿದ್ದಾನೆ. ಎಲ್ಲರನ್ನ ಒಂದೇ ಸಾರಿ ನಾನು ಜಲಪ್ರಳಯದಲ್ಲಿ ನಾಶ ಮಾಡಿದೆ, ಇನ್ನೊಂದು ಸಾರಿ ಹಾಗೆ ಮಾಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದ ಪ್ರೇರೆ, ಲೋಟನ ಹೆಂಡತಿ ಈ ವಿಷಯಗಳು ಆಕೆಗೆ ಗೊತ್ತು, ಹಿಂದಕ್ಕೆ ತಿರುಗಿ ನೋಡಬಾರದು ಎಂಬುದಾಗಿ ಗೊತ್ತು. ಆ ಪಟ್ಟಣ ನಾಶನವಾಗ್ತಾ ಇದೆ. ಆದ್ರೆ ಈ ತಾಯಿ ಮರಣದ ಕುರಿತಾಗಿ, ನಾಶನದ ಕುರಿತಾಗಿ ಮುಂದೆ ತಿಳಿಸಿದಾಗಲೂ ಕೂಡ ಈಕೆ ಏನ್ ಮಾಡ್ತಾ ಇದ್ದಾಳ್ರಿ, ಏನ್ ಮಾಡ್ತಾ ಇದ್ದಾಳೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತನ್ನ ಏನಂತೇಳಿ ಈ ಸಮಯದಲ್ಲಿ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ ಬಿಟ್ಕೊಡ್ರಿ. ಹಲ್ಲೆಲೂಯಾ. 17ನೇ ಅಧ್ಯಾಯ. ಆ ದಿನದಲ್ಲಿ ಮಾಳಿಗೆ ಮೇಲೆ ಇರುವವನು ಮನೆಯೊಳಗೆ ಇರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು. ಅದೇ ಪ್ರಕಾರ ಹೊಲದಲ್ಲಿರುವವನು ಸಹ ತಿರುಗಿ ಹಿಂದಕ್ಕೆ ಹೋಗಬಾರದು. ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಿರಿ. ತನ್ನ ಪ್ರಾಣವನ್ನ ದೊರಕಿಸಿಕೊಳ್ಳಬೇಕೆಂದಿರುವವನು ಅದನ್ನ ಕಳಕೊಳ್ಳುವನು, ಪ್ರಾಣವನ್ನ ಕಳಕೊಂಡವನು ಅದನ್ನ ರಕ್ಷಿಸಿಕೊಳ್ಳುವನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅವರು ಕೂಡ ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಿರಿ, ಹಿಂದಕ್ಕೆ ಹೋಗಬಾರದು, ಹಿಂದಕ್ಕೆ ತಿರುಗಿ ನೋಡಬಾರದು. ಈಕೆ ಯಾರ ಕುರಿತಾಗಿ ಆಲೋಚನೆ ಮಾಡಿದ್ರು ನಮಗೆ ಗೊತ್ತಿಲ್ಲ, ಆದ್ರೆ ಮಕ್ಕಳಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಂಬುದಾಗಿ ದೂತರು ಹೇಳಿರ್ತಕ್ಕಂಥ ಮಾತು. ಹಲ್ಲೆಲೂಯಾ. ಕೇವಲ 2 ಹೆಣ್ಣು ಮಕ್ಕಳಲ್ಲದೆ ಇನ್ನ 2 ಹೆಣ್ಣು ಮಕ್ಕಳು ಇದ್ರು ಎಂಬುದಾಗಿ ಆ ಯಹೂದ್ಯರ ಪುಸ್ತಕಗಳಲ್ಲಿ ನಾವು ನೋಡುವಾಗ ಆ 4 ಜನ ಹೆಣ್ಣು ಮಕ್ಕಳಿದ್ರು ಎಂಬುದಾಗಿ ನಮ್ಗೇನಾಗುತ್ತೆ, ಚರಿತ್ರೆ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಈ ತಾಯಿ ಅತ್ತೆಯಾಗಿರ್ತಕ್ಕಂಥ ಈಕೆ ತನ್ನ ಅಳಿಯಂದ್ರಿಗೋಸ್ಕರವಾಗಿ, ತನ್ನ ಮಕ್ಕಳಿಗೋಸ್ಕರವಾಗಿ ಚಿಂತೆ ಮಾಡಿದ್ಲೇನೋ ಗೊತ್ತಿಲ್ಲ, ತನ್ನ ಗಂಡು ಮಕ್ಕಳಿಗೋಸ್ಕರವಾಗಿ ಚಿಂತೆ ಮಾಡಿದ್ಲೇನೋ ಗೊತ್ತಿಲ್ಲ, ಅಥವಾ ಬಿಟ್ಟು ಬಂದಿರತಕ್ಕಂಥ ವಸ್ತುಗಳಿಗೋಸ್ಕರವಾಗಿ ಆಲೋಚನೆ ಮಾಡಿ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತೆ ಎನ್ನುವಂತ ಮಾತಿನೋಪಾದಿಯಲ್ಲಿ ಈಕೆ ಸಂಪೂರ್ಣವಾಗಿ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ಈಕೆ ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳ್ರಿ? ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಹಿಂದಕ್ಕೆ ತಿರುಗಿ ನೋಡಿದ್ರೆ ಮರಣ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಹೊಲದಲ್ಲಿ ಇರುವವನು ಹಿಂದಕ್ಕೆ ತಿರುಗಿ ನೋಡಬಾರದು. 9ನೇ ಅಧ್ಯಾಯ 67ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊಲದಲ್ಲಿ ಇರುವವರು ಯಾರ್ರಿ? ದೇವರ ಹೊಲ. ಯಾರಾಗಿದ್ದಾರಂತೆ? ಯಾರಾಗಿದ್ದಾರೆ? ದೇವರ ಹೊಲ ನಾವೇ ಆಗಿದೆ. ಹಲ್ಲೆಲೂಯಾ. ಪ್ರೈಸ್. ಹೊಲದಲ್ಲಿ ಇರುವವರು, ದೇವರ ರಾಜ್ಯದಲ್ಲಿ ಇರುವವರು. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 67ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ಆ ವಚನ ಓದ್ತೀರಾ? 9 ಕೊನೆಯ ವಚನ, 9ನೇ ಅಧ್ಯಾಯದಲ್ಲಿ ಬಂದು ಕೊನೆಯ ವಚನ. 9ನೇ ಅಧ್ಯಾಯ ಕೊನೆಯ ವಚನ, 67ನೇ ವಚನ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನ ಹಾಕಿ. ನೇಗಿಲು ಎಲ್ಲಿರ್ತ್ರಿ? ನೇಗಿಲು ಎಲ್ಲಿ ನಾವು ಡಾಂಬರ್ ರೋಡ್ ಮೇಲೆ ಯೂಸ್ ಮಾಡ್ತೀವ? ಅಲ್ಲ, ಬಸ್ ಸ್ಟ್ಯಾಂಡ್ಗಳಲ್ಲಿ ಯೂಸ್ ಮಾಡ್ತೀವ? ಎಲ್ಲಿ ಯೂಸ್ ಮಾಡ್ತೀವಿ ನೇಗಿಲನ್ನ? ಹೊಲಗಳಲ್ಲಿ ಯೂಸ್ ಮಾಡ್ತೀವಿ. ಹಲ್ಲೆಲೂಯಾ. ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನ ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ಏನಂತೆ ಅಲ್ಲವೆಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಒಂದು ಸಂದರ್ಭ ಏನಂತ ಹೇಳಂತಂದ್ರೆ, ಲೋಟನ ಹೆಂಡತಿಗೆ ಸಾವಿನ ಕುರಿತಾಗಿ, ನಾಶನದ ಕುರಿತಾಗಿ ಎಚ್ಚರಿಕೆಯನ್ನ ಕೊಟ್ಟಾಗಲೂ ಕೂಡ ಆಕೆ ಅದನ್ನ ತಿರಸ್ಕಾರ ಮಾಡ್ತಾ ಇದ್ದಾಳೆ. ಆಕೆ ಆ ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾಳೆ. ಹಿಂದಕ್ಕೆ 26ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಬರ್ತಾ ಇರಬೇಕಾದ್ರೆ ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ ನೋಡಿದ ಕಾರಣಕ್ಕಾಗಿ. ಹಿಂದಕ್ಕೆ ತಿರುಗಿ ನೋಡುವಂಥದ್ದಂತಂದ್ರೆ ಏನು? ದೇವರನ್ನ ನಂಬುವುದಕ್ಕಿಂತ ಮುಂಚಿತವಾಗಿ ನಿನ್ನ ಜೀವಿತದಲ್ಲಿ ಪಾಪ ಸ್ವಭಾವಗಳು, ಕೆಟ್ಟದಾದಂಥ ಸ್ವಭಾವಗಳು, ದೇವರನ್ನ ನಂಬಿದಾದ ಮೇಲೆ, ದೇವರ ಆತ್ಮನ ಬಳಿಯಲ್ಲಿ ನೀವು ಬಂದಾದ್ಮೇಲೆ ದೇವರು ನಡೆಸಿಕೊಟ್ಟಿರ್ತಕ್ಕಂಥ ಭಯಭಕ್ತಿಯ ಕಾರ್ಯಗಳನ್ನೆಲ್ಲವನ್ನೂ ಮರೆತು ಮತ್ತೆ ಅನೇಕರು ಏನ್ ಮಾಡ್ತಾರಂತೆ? ಹಿಂದಕ್ಕೆ ತಿರುಗಿ ನೋಡ್ತಾರೆ. ಎಲ್ಲಿ ನೋಡ್ತಾರ್ರಿ? ಹಿಂದಕ್ಕೆ ತಿರುಗಿ ನೋಡ್ತಾರೆ. ಅಯ್ಯೋ, ಆವತ್ತಿನ ದಿವಸ ನಾನು ಚೆನ್ನಾಗಿ ಸಿನಿಮಾ ನೋಡ್ತಾ ಇದ್ದೆ, ಇವತ್ತು ಕೂಡ ಆ ಸಿನಿಮಾಗಳನ್ನು ನಾನು ನೋಡ್ಕೊಂತಿದ್ರೆ ಬೇಸೇನು. ಆವತ್ತೆಲ್ಲ ನಾನು ಬರೀ ಸಿನಿಮಾ ಹಾಡುಗಳನ್ನು ಕೇಳ್ತಾ ಇದ್ದೆ, ಈಗೆಲ್ಲ ಬರೀ ದೇವ್ರ ಹಾಡುಗಳನ್ನೇ ಕೇಳೋದು, ದೇವ್ರ ಹಾಡುಗಳನ್ನೇ
ಆಡುವಂಥದ್ದು. ಆವತ್ತೆಲ್ಲ ನಾನು ಅಂಥವರ ಸಂಗಡ ಸೇರಿ ಕೆಟ್ಟ ಕೆಟ್ಟ ಮಾತುಗಳು, ಡಬಲ್ ಮೀನಿಂಗ್ ಮಾತುಗಳನ್ನು ನಾನು ಮಾತಾಡ್ತಾ ಇದ್ದೆ. ಆ ರೀತಿಯ ಜೀವನನೇ ಚೆನ್ನಾಗಿತ್ತೇನೋ ಅಂತೇಳಿ ಅನೇಕರು ಏನು ಮಾಡ್ತಾರಂತೆ, ಭಕ್ತರಾದವ್ರು ಹಿಂದಕ್ಕೆ ತಿರುಗಿ ನೋಡ್ತಾರೆ. ಅಲ್ಲಿ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಏನಂತೇಳಿ ಅಂತಂದ್ರೆ, ಹಿಂದಕ್ಕೆ ತಿರುಗಿ ನೋಡಿದರೆ ನಾಶನ ಇದೆ, ನಾವು ಮುಂದೆ ಹೋಗುವವರು. ಅಲ್ಲೆಲ್ಲೂಯ್ಯ. ದೇವರು ವಾಕ್ಯ ಹೇಳ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ಈ ಸಮಯದಲ್ಲಿ ನಾನು ನೆನಪು ಮಾಡ್ತೀನಿ. 10ನೇ ಅಧ್ಯಾಯದಲ್ಲಿ ಇರುತ್ತೆ ಆ ವಚನ, 38ನೇ ವಚನ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿಂದಕ್ಕೆ ನಾವು ತಿರುಗಿ ನೋಡುವಂಥದ್ದು ಬೇಡ. ನಾವು ದೇವರ ರಾಜ್ಯದ ಒಳಗಡೆ ಸೇರಿಸಲ್ಪಟ್ಟಂತ ಮಕ್ಕಳಾಗಿದ್ದೇವೆ. ದೇವರು ನಮಗೋಸ್ಕರವಾಗಿ ತನ್ನ ರಕ್ತವನ್ನ ಸುರಿಸಿದಾನೆ. ನಮಗೆ ಸಂಹಾರಕ ದೂತನು ಬರುವಂತ ಸಮಯದಲ್ಲಿ ಎರಡನೇ ಮರಣದಿಂದ ಕೇಡಾಗಲಾರದ ಹಾಗೆ ದೇವರು ನಮ್ಮನ್ನ ಕಾಪಾಡ್ತಾನೆ ಎನ್ನುವಂತ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಪ್ರೇರೆ, ನಾಶನ ಎನ್ನುವಂಥದ್ದು ಇಲ್ಲ, ಎರಡನೇ ಮರಣದಿಂದ ಕೇಡು ಎನ್ನುವಂಥದ್ದು ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನ ಹೆಂಡತಿಯಾದರೂ ಈಕೆ ಹಿಂದಕ್ಕೆ ತಿರುಗಿ ನೋಡಿದ್ಲು. ಇವತ್ತಿನ ದಿವಸ ದೇವರನ್ನು ನಂಬಿದಾದ ಮೇಲೆ ಮತ್ತೆ ಲೋಕದ ಕಾರ್ಯಗಳನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರನ್ನು ನಂಬಿದಾದ ಮೇಲೆ ಮತ್ತೆ ಪಾಪದ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಎಷ್ಟು ಜನ ತವಕ ಪಡುವಂತವರಾಗಿದ್ದೀರಿ. ದೇವರನ್ನು ನಂಬಿದಾದ ಮೇಲೆ ಮತ್ತೆ ಇಲ್ಲ, ನನಗೆ ಹಳೆಯ ಜೀವಿತನೇ ಒಳ್ಳೆಯದೆಂಬುದಾಗಿ ಹಳೆಯ ಜೀವಿತಕ್ಕೆ ತಿರುಗಿಕೊಂಡವರಾಗಿದ್ದೀರಿ. ಒಂದು ಸಾರಿ ಇವತ್ತಿನ ದಿವಸ ನೀವು ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ಲೋಟನ ಹೆಂಡತಿಯನ್ನ ನೆನಪು ಮಾಡಿಕೊಳ್ಳ್ರಿ. ಆಕೆ ಹಿಂದಕ್ಕೆ ತಿರುಗಿ ನೋಡಿದ್ಲು. ದೇವರವರಿಗೆ ಹೊಸ ಮಾರ್ಗವನ್ನು ಕೊಟ್ಟ, ಜೀವ ಮಾರ್ಗವನ್ನು ತೋರಿಸಿದ. ಅವರು ತಡ ಮಾಡಿದಾಗಲೂ ಅವರನ್ನು ಕರೆದುಕೊಂಡು ದೂತರನ್ನ ಮೂಲಕವಾಗಿ ಹೊರಗಡೆ ಬಿಟ್ಟಾಗಲೂ ಕೂಡ ಬೆಟ್ಟವನ್ನು ಹತ್ತಿರಿ ಎಂಬುದಾಗಿ ಹೇಳಿದಾಗ, ಇಲ್ಲ, ಇಲ್ಲಿ ಸಮೀಪದಲ್ಲಿ ಒಂದು ಊರಿದೆ, ಆ ಊರಿಗೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅನುಕೂಲ ಮಾಡಿ ಕೊಟ್ಟಾಗಲೂ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಸಂಪೂರ್ಣವಾಗಿ ಏನಾದ್ರು ಅಂದ್ರೆ ಹಿಂದಕ್ಕೆ ತಿರುಗಿ ನೋಡಿದ್ರು. ಹಲ್ಲೆಲೂಯಾ. ಆ ತಾಯಿ ಹಿಂದಕ್ಕೆ ತಿರುಗಿ ನೋಡಿದಾಗ ಆಕೆ ಉಪ್ಪಿನ ಕಂಬವಾಗಿ ಆಕೆ ಏನಾದ್ಲಂತೆ ಬದಲಾವಣೆ. ಯಾರಿಗೂ ಕೂಡ ಪ್ರಯೋಜನವಿಲ್ಲದ ಉಪ್ಪಾಗಿ ಆಕೆ ಏನಾದ್ಲು ಮಾರ್ಪಾಟು ಹೊಂದಿದ್ಲು ಪ್ರೇರೆ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಸಾವು ಎಲ್ಲ ಮನುಷ್ಯರಿಗೆ ಬರಲಿಕ್ಕಿದೆ. ಅದನ್ನ ದೇವರು ಮೊದಲನೇದಾಗಿ ಎಚ್ಚರಿಸಿದಾನೆ. ನೀವು ಒಳ್ಳೆದರ ಕೆಟ್ಟದರ ಹಣ್ಣನ್ನ ತಿಂದಾಗ ನೀವು ಸಾಯ್ತಿರಿ ಎಂಬುದಾಗಿ. ಮನುಷ್ಯರೆಲ್ಲರೂ ಕೂಡ ಸತ್ತಿದ್ದಾರೆ, ಆದರೆ ದೇವರು ಮನುಷ್ಯರನ್ನು ಪುನಃ ಆತನು ಬದುಕಿಸಿಕೊಂಡಿದ್ದಾನೆ. ಯಾವ ರೀತಿಯಾಗಿ ಎಂಬುದಾಗಿ ಮುಂದೆ ನಾವು ವಾಕ್ಯಗಳಲ್ಲಿ ನಾವು ನೋಡೋಣ. ಈ ಸಮಯದಲ್ಲಿ ಲೋಟನ ಹೆಂಡತಿಗೆ ದೇವರು ಎಚ್ಚರಿಕೆಯನ್ನು ಕೊಟ್ಟರು. ಎರಡನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನಗಳವರೆಗೆ ನಾವು ನೋಡುವಾಗ, ದೇವರು ಯೆಶಾಯನನ್ನ, ಪ್ರವಾದಿಯಾಗಿರುವಂತ ಯೆಶಾಯನನ್ನ ಅರಸನ ಅರಮನೆಗೆ ಕಳಿಸ್ತಾ ಇದ್ದಾನೆ. ಹೋಗು ಯೆಶಾಯನೇ, ನಾನು ಒಂದು ವಿಷಯವನ್ನ ಸಂಗತಿಯನ್ನು ನಿನಗೆ ತಿಳಿಸಿದ್ದೀನಲ್ವಾ, ಆ ವಿಷಯ ಸಂಗತಿ ಹೋಗಿ ನೀನು ಹಿಜ್ಕೀಯ ಎನ್ನುವಂತ ಅರಸನಿಗೆ ತಿಳಿಸು ಎಂಬುದಾಗಿ. ಯೆಶಾಯನು ತ್ವರೆಯಾಗಿ ಆತನು ಹೊರಟು ಹೋಗಿ 38ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಮರಣಕರ ರೋಗದಲ್ಲಿ ಬಿದ್ದಿರತಕ್ಕಂಥ ಹಿಜ್ಕೀಯನಿಗೆ ಆಮೋಚನ ಮಗನು ಪ್ರವಾದಿಯಾಗಿರುವಂತ ಯೆಶಾಯನು ಹೋಗಿ ಏನ್ ಮಾಡ್ತಾ ಇದ್ದಾನ್ರಿ, ನಿನ್ನ ಮನೆಯ ವಿಷಯವಾಗಿ ನೀನು ವ್ಯವಸ್ಥೆ ಮಾಡು, ಮರಣ ಎನ್ನುವಂಥದ್ದು ಬರಲಿಕ್ಕಿದೆ. ಏನು ಬರಲಿಕ್ಕಿದೆ? ಮರಣ ಎನ್ನುವಂಥದ್ದು ಬರಲಿಕ್ಕಿದೆ, ನೀನು ಉಳಿಯುವ ಆಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಹೇಳಿದಾಗ ಈ ಹಿಜ್ಕೀಯನು ಇದನ್ನ ಕೇಳಿದಂತ ಸಮಯದಲ್ಲಿ ಬಹಳ ದುಃಖಕ್ರಾಂತನಾಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಾವು ಹೆಂಗ್ ಬರುತ್ತೋ ನಮಗೆ ಗೊತ್ತಿಲ್ಲ. ಮನೆಯಲ್ಲಿ ಸಾಯ್ತೀವೋ, ರೋಡ್ ಮೇಲೆ ಹೋಗುವಾಗ ಬೈಕಲ್ಲಿ ಸಾಯ್ತೀವೋ, ಕಾರಲ್ಲಿ ಸಾಯ್ತೀವೋ, ಆಕ್ಸಿಡೆಂಟ್ ಆಗಿ ಸಾಯ್ತೀವೋ, ಯಾವುದಾದ್ರೂ ರೋಗ ಬಂದು ಸಾಯ್ತೀವೋ, ವೃದ್ಧಾಪ್ಯದಲ್ಲಿ ಸಾಯ್ತೀವೋ, ಮರಣ ಹೆಂಗ್ ಬರುತ್ತೋ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ಕೆಲವರು ಟ್ರೈನಲ್ಲಿ ಹೋಗುವಾಗ ಹಂಗೆ ಜೀವ ಬಿಟ್ಟಿದ್ದಾರೆ, ಕೆಲವರು ಬಸ್ಸಲ್ಲಿ ಹೋಗುವಾಗ ಹಂಗೆ ಜೀವ ಬಿಟ್ಟಿದ್ದಾರೆ, ಏರೋಪ್ಲೇನ್ ಅಲ್ಲಿ ಹೋಗುವಾಗ ತೆರಳುವಾಗ ಹಂಗೆ ಜೀವ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಏರೋಪ್ಲೇನ್ಗಳು ಅವರು ಸಂತೋಷದಿಂದ ಟ್ರಿಪ್ಗೆ ಹೋಗ್ಬೇಕಂತೇಳಿ ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಆಗಿ ಎಲ್ಲೋ ಆಕ್ಸಿಡೆಂಟ್ ಆಗಿ ಅವ್ರು ಏನಾಗಿದ್ದಾರೆ, ಅದರಲ್ಲಿ ಇರುವಂತವ್ರೆಲ್ಲರೂ ಕೂಡ ಸತ್ತು ಹೋಗಿದ್ದಾರೆ. ಅಡವಿಯಲ್ಲಿ, ನೀರಿನಲ್ಲಿ, ಸಮುದ್ರದಲ್ಲಿ ಬಿದ್ದು ಏನಾಗಿದ್ದಾರೆ, ನಾಶವಾಗಿದ್ದಾರೆ. ಸಾವು ಬರುತ್ತೆ, ಆದರೆ ಆ ಸಾವಿನ ಕುರಿತಾಗಿ ದೇವರು ತನ್ನ ಮಕ್ಕಳಿಗೆ ತಿಳಿಸ್ತಾನೆ. ಹಲ್ಲೆಲೂಯಾ. ನಿನ್ನ ಮನೆಯ ವಿಷಯವಾಗಿ ನೀನು ವ್ಯವಸ್ಥೆ ಮಾಡಿಕೋ ಎಂಬುದಾಗಿ ಹೇಳಿದಾಗ ಹಿಜ್ಕೀಯನಿಗೆ ಬಹಳ ಭಯ ಆಗುತ್ತೆ. ಸಾವು ಅಂತಂದ್ರೆ ಯಾರಿಗಾದ್ರೂ ಇಷ್ಟನಾ? ಎಲ್ಲರೂ ಕೂಡ ಇನ್ನೂ ಕೂಡ ಸ್ವಲ್ಪ ದಿವಸ ನಾವು ಬದುಕಬೇಕಂತೇಳಿ ನಾವೇನ್ ಮಾಡುವಂತವರಾಗಿರ್ತೀವಿ, ಆಸೆ ಪಡುವಂತವರಾಗಿರ್ತೀವಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹಿಜ್ಕೀಯನಿಗೆ ತಿಳಿಸಿದಾಗ, ಇದನ್ನ ಕೇಳಿದಾಗ, ತನ್ನ ಸಾವಿನ ವಾರ್ತೆಯನ್ನ, ತನ್ನ ಸಾವಿನ ಸುದ್ದಿಯನ್ನ ಕೇಳಿದಾಗ
ಭಯ ಪಡ್ತಾ ಇದ್ದಾನೆ, ದುಃಖಕ್ರಾಂತನಾಗಿ ಏನ್ ಮಾಡ್ತಾ ಇದ್ದಾನ್ರಿ, ಮೋರೆಯನ್ನ ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೇ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನ ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಏನ್ ಮಾಡಿದಂತೆ ಅತ್ತನು ಎಂಬುದಾಗಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದ ಪ್ರಿಯರೇ, ಹಿಜ್ಕೀಯನು ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ಸಾವಿನ ಸುದ್ದಿಯನ್ನು ತಂದ್ರೆ ಹಿಜ್ಕೀಯನು ಏನ್ ಮಾಡಿದ, ಪ್ರಾರ್ಥಿಸಿದ ಪ್ರಿಯರೇ. ದೇವರು ಹೇಳಿದ್ರು ಮೋಶೆಗೆ ಏನಂತ ಹೇಳಿ, ಮೋಶೆ, ನೀನು ಮೊವಾಬರ ಒಂದು ದೇಶದಲ್ಲಿ ನಿನ್ನ ಪ್ರಾಣವನ್ನ ಬಿಡಬೇಕಾಗಿದೆ. ಹಲ್ಲೆಲೂಯಾ. ಫ್ರೆಂಡ್ಸ್, ಮೋಶೆ ಒಂದು ಮರು ಮಾತನ್ನು ಕೂಡ ಮಾತಾಡಲಿ. ಹಲ್ಲೆಲೂಯಾ. ಅಯ್ಯೋ ದೇವರೇ, ಅಷ್ಟು ಲಕ್ಷ ಜನರನ್ನ ಅಲ್ಲಿಂದ ಇಲ್ಲಿವರೆಗೆ ನಡೆಸಿಕೊಂಡು ನಾನು ಬಂದಿದ್ದೇನೆ. ಈಗ ನಾನು ಏನ್ ಮಾಡಬೇಕಾಗಿದೆ, ಆ ಒಂದು ಹಾಲು ಜೇನು ಹರಿಯುವ ದೇಶದ ವಿಷಯವಾಗಿ ಇವರಿಗೆ ಇಷ್ಟೆಲ್ಲ ಸುದ್ದಿಯನ್ನ ತಿಳಿಸಿದ್ದೇನೆ. ನೀನು ಹೇಳಿದ ಪ್ರಕಾರವಾಗಿ ಎಲ್ಲ ರೀತಿಯಿಂದ ನಾನು ನಡೆಸಿಕೊಂಡು ಬಂದಿದ್ದೇನೆ. 10 ಉಪದ್ರವಗಳನ್ನು ನೀನು ಆ ಒಂದು ಫರೋಹನ ಸಮಕ್ಷಮದಲ್ಲಿ ಬರಮಾಡಿದಂಥ ಸಮಯದಲ್ಲಿ ನಮಗೆ ಬೆಳಕಾಗಿ ಇದ್ದು, ಅವರಿಗೆ ಕತ್ತಲಿದ್ದಾಗ ನಮಗೆ ಬೆಳಕು, ಅವರಲ್ಲಿ ಹುಳಗಳು ಕಾಟಗಳಿದ್ದಾಗ ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಾರ್ದಾಗೆ ನೀನು ನಡೆಸಿಕೊಂಡು ಬಂದಿದೆಯಲ್ಲ. ಹಾಲು ಜೇನು ಹರಿಯುವಂಥ ದೇಶದ ಸಮೃದ್ಧಿಯನ್ನ, ಸ್ವಾಸ್ಥತೆಯನ್ನು ನಾನು ಕೂಡ ನೋಡ್ಬೇಕಂತೇಳಿ ಒಂದು ಮರು ಮಾತನ್ನ ಮಾತಾಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನು, ಸಾತ್ವಿಕನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ದೇವರ ಚಿತ್ತ ಏನಾಗಿದೆ ಅದಕ್ಕೆ ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದಾನ್ರಿ, ಒಪ್ಪಿಕೊಳ್ತಾ ಇದ್ದಾನೆ ಪ್ರಿಯರ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಯೆಹೋವನು ಹೇಳಿದಂತೆ ಮೊವಾಬರ ದೇಶದಲ್ಲಿ ಪ್ರಾಣವನ್ನ ಬಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಹಿಜ್ಕೀಯನ ವಿಷಯವಾಗಿ ಒಂದು ವ್ಯತ್ಯಾಸವಾದಂತ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಹಿಜ್ಕೀಯನು ಹೇಳ್ತಾ ಇದ್ದಾನೆ, ದೇವರೇ, ನಾನು ನಿನಗೋಸ್ಕರವಾಗಿ ಯಥಾರ್ಥ ಚಿತ್ತನಾಗಿ ನಂಬಿಗಸ್ತನಾಗಿ ನಿನಗೇ ನಡ್ಕೊಂಡಿರುವಂತದನ್ನ ನೀನು ಯೋಚಿಸು. ಹಲ್ಲೆಲೂಯಾ. ಒಳ್ಳೆಯವನಾಗಿ ನಡೆದದನ್ನ ನೀನು ನೆನಪು ಮಾಡಿಕೊ. ನಾನು ಎಂತೆಂತಹ ಕಾರ್ಯಗಳನ್ನ ಮಾಡಿದೆ. ನನ್ನ ತಂದೆ ದುಷ್ಟನಾಗಿ ನಡೆದಿರುವಾಗಲೂ ನಾನಾದರೂ ಭಕ್ತಿಯ ಕಾರ್ಯಗಳನ್ನ ಮಾಡಿದೆ. ನೀನು ನನ್ನನ್ನ ಹಿಂಬಲವಾಗಿ ಮುಂಬಲವಾಗಿ ನಡೆಸಿರ್ತಕ್ಕಂಥ ಕ್ಷಣಗಳನ್ನ ನಾನು ನನ್ನಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇನೆ. ದೇವರೇ, ನಾನು ಮಾಡಿರ್ತಕ್ಕಂಥ ಭಕ್ತಿಯ ಕಾರ್ಯಗಳನ್ನ, ದೈವಿಕ ಕಾರ್ಯಗಳನ್ನ ನೆನಪು ಮಾಡಿಕೋ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನ್ರಿ, ಕಣ್ಣೀರಿಡ್ತಾ ಇದ್ದಾನಂತೆ. ಬಹಳವಾಗಿ ಅರ್ಥನು. ಹಲ್ಲೆಲೂಯಾ. ಅರಸನಾದಂಥವನು ಬಹಳ ರೇರ್ ಅನ್ಸುತ್ತೆ ಅಳುವಂತ ಒಂದು ಸಂಗತಿಗಳು. ಯಾಕಂದ್ರೆ ಆತನಿಗೆ ಯಾವ ಕೊರತೆ ಇರುವುದಿಲ್ಲ. ಆತನಿಗೆ ಬೇಕಾಗಿರುವಂಥದ್ದು ಎಲ್ಲವೂ ಕೂಡ ಆತನಿಗೆ ಒದಗಿಸಲ್ಪಡುವಂತ ಒಂದು ಸ್ಥಿತಿಯಲ್ಲಿ, ಉನ್ನತವಾದಂಥ ಸ್ಥಿತಿಯಲ್ಲಿ ಆತ ಜೀವಿಸುವಂತ ವ್ಯಕ್ತಿ ಆಗಿರ್ತಾನೆ ಪ್ರಿಯರೇ. ಆದ್ರೆ ಮರಣ ವಿಷಯ ಕೇಳಿಸಲ್ಪಟ್ಟಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಹಿಜ್ಕೀಯನು ಏನ್ ಮಾಡಿದಂತೆ ಅತ್ತನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಯೆಶಾಯನ ಆ ಸುದ್ದಿಯನ್ನ ಮುಟ್ಟಿಸಿ ಆ ಒಂದು ಅರಮನೆಯ ಪ್ರಾಂಗಣದಲ್ಲಿ ಇನ್ನು ಹೋಗ್ತಾ ಇರಬೇಕಾದ್ರೆ ದೇವರು ಮಾತಾಡ್ತಾ ಇದ್ದಾನೆ. ಏನಂತೇಳಿ ಮಾತಾಡ್ತಾ ಇದ್ದಾನೆ, ಯೆಶಾಯನಿಗೆ, ನೀನು ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನ ಬಳಿಗೆ ನೀನು ಹೋಗಿ ನೀನು ಹೇಳು, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನೀನು ಗುಣ ಹೊಂದುವಿ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ನಾನೇನು ಮಾಡಿದ್ದೇನೆ, ಸೇರಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಆಯುಷ್ಯನ ಹೆಚ್ಚಿಸಿದರು ಪ್ರಿಯರೇ. ಯಾರ್ದು? ಹಿಜ್ಕೀಯನ ಆಯುಷ್ಯನ. ದೇವರು ಮರಣ ಎನ್ನುವಂಥದ್ದು ಆತನ ಸಮೀಪಕ್ಕೆ ಬಂದಾಗ ಮರಣದ ವಿಷಯವಾಗಿ ಸಿದ್ಧಗೊಳ್ಳಲಿಲ್ಲ. ಯಾರು? ಹಿಜ್ಕೀಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೆಚ್ಚಿನ ಆಯುಷ್ಯನ ಕೊಟ್ಟಂತ ಸಮಯದಲ್ಲಿ ಹಿಜ್ಕೀಯನು ಇನ್ನೂ ಹೆಚ್ಚಿನ ಭಕ್ತಿಯ ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಆದ್ರೆ ಹಿಜ್ಕೀಯನು ಸಂಪೂರ್ಣವಾಗಿ ದೇವದ್ರೋಹಿಯಾಗಿ ಆತನು ಬದಲಾವಣೆ ಆಗ್ತಾ ಇದ್ದಾನೆ ಪ್ರಿಯರೇ. ತನ್ನ ಮಕ್ಕಳನ್ನ ನಾವು ನೋಡ್ತಾ ಇದ್ದೇವೆ, ಷಂಡರನ್ನಾಗಿ ನಾವು ಮಾರ್ಪಡಿಸಿದಂತ ಒಬ್ಬ ತಂದೆಯಾಗಿ ಹಿಜ್ಕೀಯನು ನಮಗೆ ಚರಿತ್ರೆಯಲ್ಲಿ ಕಾಣಿಸ್ತಾ ಇದ್ದಾನೆ. ಕೆಟ್ಟ ತಂದೆಯಾಗಿ ಬದಲಾವಣೆ ಆಗ್ತಾ ಇದ್ದಾನೆ ಪ್ರಿಯರೇ. ಯಾರ್ರೀ? ಇದೇ ಹಿಜ್ಕೀಯ ಆ ಒಂದು ಯೆರೂಸಲೇಮಿನಲ್ಲಿ ಇವತ್ತಿನ ದಿವಸ ನಾವು ಪೈಪ್ ಸಿಸ್ಟಮ್ ನೋಡ್ತಾ ಇದೀವಲ್ವಾ? ಹಲ್ಲೆಲೂಯಾ. ಎಷ್ಟೋ ದೂರದ ಪ್ರಾಂತದಿಂದ ಏನ್ರಿ ನೀರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ತರ್ತಾ ಇದ್ದೀವಿ. ಹಲ್ಲೆಲೂಯಾ. ಆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಸುರಂಗಗಳ ಮೂಲಕವಾಗಿ ನೀರಿನ ವಿಷಯದಲ್ಲಿ ಒಂದು ಉನ್ನತವಾದಂತ ಕಾರ್ಯವನ್ನ ದೇವರು ಹಿಜ್ಕೀಯನ ಮೂಲಕವಾಗಿ ಮಾಡಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ. ರಾಬರ್ಟ್ ಬ್ರೇಕರ್ ಅಂತೇಳಿ ಅವರು ಒಬ್ಬ ಸುವಾರ್ತಿಕರು, ಅವರು ದೇವರ ಸೇವಕರು ಪ್ರಿಯರೇ. ಅವರು ಇಸ್ರಾಯೇಲ್ ದೇಶಕ್ಕೆ ಹೋಗಿದ್ದಾರೆ. ಅವರು ಅನೇಕ ಸಂಗತಿಗಳನ್ನ ತಿಳಿಸ್ತಾ ಇದ್ದಾರೆ. ಇಸ್ರಾಯೇಲ್ ದೇಶದಲ್ಲಿ ಯಾವ ಒಂದು ಸಂಗತಿಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಲ್ಲ ಸಂಗತಿಗಳು ಅವರು ತೋರಿಸಿದ್ರು. ಆ ಒಂದು ಸುರಂಗದ ಮೂಲಕವಾಗಿ ಒಳಗಡೆ ಯಾವ ರೀತಿಯಾಗಿ ಅವ್ರು ಏನ್ ಮಾಡಿರ್ಬೋದು, ಆ ಒಂದು ಕಾರ್ಯವನ್ನು ಮಾಡಿದ್ರು. ಆಲೋಚಿಸುವುದಕ್ಕಾಗಿಯೇ
ಯಾವ ರೀತಿಯಾಗಿ ಮಾಡಿದ್ರು, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಲ್ಲುಗಳು ಯಾವ ರೀತಿಯಾಗಿ ತಂದಿರ್ಬೋದು. ಆ ಒಂದು ಗುಡ್ಡದಲ್ಲಿಯೇ ಒಂದು ಏನ್ರಿ ಪೈಪ್ಲೈನ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೇಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಇಂತಹ ಜ್ಞಾನಿಯಾಗಿರ್ತಕ್ಕಂಥ ಹಿಜ್ಕೀಯ ದೇವರು ಆತನಿಗೆ 15 ವರ್ಷಗಳನ್ನ ಕೊಟ್ಟಾಗಲೂ ಕೂಡ ಆತನು ಏನ್ ಮಾಡಿದ, 15 ವರ್ಷಗಳಲ್ಲಿ ಭಯಂಕರವಾದಂತ ಪಾಪ ಕೃತ್ಯಗಳನ್ನು ಜರುಗಿಸಿದ ಪ್ರೇಯರ್. ಮೊದಲನೇದೇನೋ ಭಕ್ತಿವಂತನಾಗಿ ನಡೆದ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಈಗ ಮನುಷ್ಯರನ್ನು ನೋಡುವಂತವರಾದ. ಬಾಬೆಲಿನ ಅರಸರು ಆತನ ಸಮೀಪಕ್ಕೆ ಬಂದಾಗ ಅವರಿಗೆ ಎಲ್ಲವನ್ನ ತೋರಿಸಿದ. ಶತ್ರುವಿಗೆ ಯಾರಾದ್ರೂ ಗುಟ್ಟುಗಳನ್ನು ಹೇಳ್ತಾರಾ? ಶತ್ರುವಿಗೆ ಎಲ್ಲ ಅವನ ಮನೆಯಲ್ಲಿ ತೋರಿಸಲಾಗದೆ ಇರುವಂತದ್ದು ಒಂದೂ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ 39ನೇ ಅಧ್ಯಾಯದಲ್ಲಿ ನೀವು ಏಷ್ಯಾನ ಪ್ರವಾದನ ಗ್ರಂಥದಲ್ಲಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಇವತ್ತಿನ ದಿವಸ ಮರಣ ಎನ್ನುವಂಥದ್ದು ಎಲ್ಲರಿಗೂ ಬರ್ಲಿಕ್ಕಿದೆ. ಆ ಮರಣದ ಕುರಿತಾಗಿ ನಾವು ಯಾವ ರೀತಿಯಾಗಿ ಸಿದ್ಧವಾಗಬೇಕಾಗಿದೆ. ಈ ಲೋಟನ ಹೆಂಡತಿಗೆ ಮರಣದ ಕುರಿತಾಗಿ ಎಚ್ಚರಿಕೆ ನೀಡಿದಾಗಲೂ ಕೂಡ ಆಕೆ ಮುಂದೆ ಹೋಗಬೇಕಾದಂತ, ಆಕೆ ಹಿಂದಕ್ಕೆ ತಿರುಗಿ ನೋಡಿ ಆಕೆ ನಾಶನವನ್ನ ಹೊಂದಿದ್ಲು. ಹಿಜ್ಕೀಯನಿಗೆ ಮರಣ ಬಂದಂತ ಸಮಯದಲ್ಲಿ ದೇವರು 15 ವರ್ಷ ತಡೆ ಹಿಡಿದ್ರು. ಒಂದು ವೇಳೆ ಪಥ್ಯ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ನೆನೆಸಿದ್ರೆ ಸಂಪೂರ್ಣವಾಗಿ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡಿ ಕೆಟ್ಟ ತಂದೆಯಾಗಿ, ಅಯ್ಯೋ ಶಿಕ್ಷೆ ನನಗಂತೂ ಬರಲ್ಲ, ನನ್ನ ಮಕ್ಕಳಿಗೆ ಬರುತ್ತಲ್ಲ ಬಿಡು ಎಂಬುದಾಗಿ ಏನ್ ಮಾಡಿದಂತ ಆತ ನೆನೆಸಿದ್ನ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಮರಣ ಎನ್ನುವಂಥದ್ದು ಎಲ್ಲರಿಗೂ ಬರುತ್ತೆ. ಮರಣದ ಕುರಿತಾಗಿ ನಾವು ಸಿದ್ಧರಾಗಿ ಇರಬೇಕಾಗಿದೆ. ಈ ಲೋಟನ ಹೆಂಡತಿ ಸಿದ್ಧವಾಗಿರಲಿಲ್ಲ, ಆಕೆ ನಾಶನ ಹೊಂದಲು. ಈ ಹಿಜ್ಕೀಯನಿಗೆ ದೇವರ ಆಯುಷ್ಯವನ್ನು ಕೊಟ್ಟಂತ ಸಮಯದಲ್ಲಿ ಆತನ ಆಯುಷ್ಯನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಆತನು ಕೂಡ ನಾಶನ ಹೊಂದಿದ. ಮತ್ತೆ ನಾವು ನೋಡ್ತಾ ಇದ್ದೇವೆ ಲೂಕನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಲೋಭಿಯಾದಂತ ಒಬ್ಬ ಧನವಂತನ ಕುರಿತಾಗಿ ತಿಳಿಸ್ತಾ ಇದ್ದಾರೆ ಪ್ರಿಯರು. ಗೊತ್ತೀರಾ? 12ನೇ ಅಧ್ಯಾಯ 15ರಿಂದ 21 ವಚನ. ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನ ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನ ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನ ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನ ಸರಕುಗಳನ್ನು ತುಂಬಿಟ್ಟು ನನ್ನ ಆತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೊ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವನು ಅಂದುಕೊಂಡನು. ಆದರೆ ದೇವರವನಿಗೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿ ಇಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರವಾಗಿ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆತನ ಬಳಿಗೆ ನ್ಯಾಯವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಪ್ರೇರ ಕೆಲವು ಜನರು. ಹಾಗೆ ಜನರಲ್ಲಿ, ಬೋಧಕನೇ, ತಂದೆಯ ಆಸ್ತಿಯನ್ನ ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂಬುದಾಗಿ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಬಂದಾಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರು ಯಾರು ಎಂಬುದಾಗಿ ಹೇಳಿ ಈ ಸಾಮ್ಯವನ್ನ ತಿಳಿಸ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಇಲ್ಲಿ ಒಂದು ಕರೆ ಎನ್ನುವಂಥದ್ದು ಬರ್ತಾ ಇದೆ, ಮರಣದ ಕರೆ. ಹಲ್ಲೆಲೂಯಾ. ಇಲ್ಲಿ ಒಬ್ಬ ಐಶ್ವರ್ಯವಂತನ ಕುರಿತಾಗಿ, ಲೋಭಿಯಾದಂತ ಧನವಂತನ ಕುರಿತಾಗಿ ಯೇಸು ಸ್ವಾಮಿ ಸಾಮ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಐಶ್ವರ್ಯವಂತನಂತೆ, ಆತನಿಗೆ ಈಗಾಗಲೇ ಐಶ್ವರ್ಯವಿದೆ, ಆತನಿಗಿರುವಂತ ಭೂಮಿಯಲ್ಲಿ ಒಳ್ಳೆಯ ಬೆಳೆ, ಒಳ್ಳೆ ಮಳೆಯನ್ನ ದೇವರು ಕೊಟ್ಟಾಗ ಒಳ್ಳೆಯ ಬೆಳೆಯನ್ನ ಆತನು ಹೊಂದಿಕೊಂಡಾಗ ಆ ಸಮಯದಲ್ಲಿ ಆತನು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ, ಏನಂತೇಳಿ, ಅಯ್ಯೋ ಇಷ್ಟೆಲ್ಲ ಬೆಳೆ ಬೆಳೆದು ಬಿಡ್ತು, ಈ ಸಮಯದಲ್ಲಿ ಇವುಗಳನ್ನ ನಾನು ಯಾವ ರೀತಿಯಾಗಿ ಭದ್ರವಾಗಿ ಇವುಗಳನ್ನು ನಾನು ಇರಿಸಬೇಕು. ಅಲ್ಲೂಯ್ಯ, ನನ್ನ ಕಣಜಗಳೇನೋ ಗೋದಾಮುಗಳೇನೋ ಚಿಕ್ಕದಾಗಿದ್ದಾವೆ, ಅವುಗಳನ್ನ ಕೀಳಿಸಿ ದೊಡ್ಡದಾಗಿರ್ತಕ್ಕಂಥ ಗೋದಾಮುಗಳನ್ನು ನಾನು ಏನ್ ಮಾಡ್ತೀನಿ, ಕಟ್ಟಿಸ್ತೀನಿ. ದೊಡ್ಡ ಗೋದಾಮುಗಳನ್ನ ಕಟ್ಟಿಸಿದ, ಅವುಗಳನ್ನೆಲ್ಲ ತುಂಬಿಸಿಟ್ಟಾದ್ಮೇಲೆ ಹೇಳ್ತಾ ಇದ್ದೇನೆ ಏನಂತೇಳಿ, ನನ್ನ ಜೀವವೇ, ನನ್ನ ಜೀವಾತ್ಮವೇ, ನಿನಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೊ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳ್ತೀನಿ ಅಂತೇಳಿ ಅವನ ಒಳಗಡೆ ಅವನು ಅಂದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ.
ಮರಣ ಯಾವಾಗ ಬರುತ್ತೆ ಅವನಿಗೆ ಗೊತ್ತಿಲ್ಲ. ಈ ವ್ಯಕ್ತಿ ಲೋಕದ ಕಾರ್ಯಗಳ ವಿಷಯದಲ್ಲಿ ಮಾತ್ರ ಚಿಂತಿಸುವವನಾಗಿದ್ದಾನೆ. ತನಗೆ ಬೇಕಾಗಿರ್ತಕ್ಕಂಥ ಆಹಾರ, ತನಗೆ ಬೇಕಾಗಿರ್ತಕ್ಕಂಥ ಬಟ್ಟೆ, ತಾನು ವಾಸ ಮಾಡುವಂತ ಮನೆ, ತನಗಿರ್ತಕ್ಕಂಥ ಎಲ್ಲ ಸೌಲಭ್ಯ ಸೌಕರ್ಯಗಳ ಕುರಿತಾಗಿ ಆಲೋಚಿಸುವವನಾಗಿದ್ದಾನೆಯೇ ಹೊರತಾಗಿ ಇವನು ದೇವರ ಆಲೋಚನೆ ಉಳ್ಳವನಾಗಿ ಎಲ್ಲ ತನ್ನ ದೇಹವನ್ನು ಸುಖಪಡು, ಕುಡಿ, ತಿನ್ನು, ಉಣು ಎಂಬುದಾಗಿ ಅಂತ ಇದ್ದಾನೆ ಹೊರತಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಐಶ್ವರ್ಯವಂತನ ಕುರಿತಾಗಿ ಯೇಸು ಸ್ವಾಮಿ ಹೇಳಿದ್ರು, ಅವನಿಗೆ ಮರಣದ ಕರೆ ಬಂತು, ಮರಣ ಬಾಗಿಲು ತಟ್ತಾ ಇದೆ. ಇವತ್ತಿನ ದಿವಸವೇ ನಿನ್ನ ಜೀವವನ್ನ, ನಿನ್ನ ಪ್ರಾಣವನ್ನ ನಿನ್ನ ಕಡೆಯಿಂದ ಕೇಳ್ತಾರೆ. ಹಲ್ಲೆಲೂಯಾ. ಈ ವ್ಯಕ್ತಿ ಸಿದ್ಧವಾಗಿದ್ದಾನ ಅಂತ ಹೇಳಿದ್ರೆ ಈ ವ್ಯಕ್ತಿ ಏನಾಗಿಲ್ಲ ರೀ, ಸಿದ್ಧವಾಗಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇವನು ಲೋಕದಲ್ಲಿ ಜೀವಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಒಳ್ಳೆಯ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಿಕೊಂಡಿದ್ದಾನೆ, ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಫುಲ್ ಆಗಿದೆ, ಈತನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಎಲ್ಲ ಈತನಿಗೆ ಒದಗಿಸಲ್ಪಟ್ಟಿದೆ. ಆದ್ರೆ ಈತನಿಗೆ ಏನಿಲ್ಲ ಅಂತ ಹೇಳುತ್ತೆ ವಾಕ್ಯ ರೀ. ಬ್ಯಾಲೆನ್ಸ್ ಎಲ್ಲಿ ಇಟ್ಕೊಂಡಿಲ್ಲ ಈತ? ಪರಲೋಕದಲ್ಲಿ ಇಟ್ಕೊಂಡಿಲ್ಲ. ಅದ್ರ ಸಲುವಾಗಿ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅನ್ಕೊಂತೀನಿ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಏನಂತ ಹೇಳಂತಂದ್ರೆ, ಓದ್ತೀರಾ? 19ನೇ ವಚನ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುವು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನಾ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುವು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನಾ ಕೊರೆಯುವುದು ಇಲ್ಲ, ಕದಿಯುವುದು ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ. ಈತನ ಮನಸ್ಸು ಎಲ್ಲ ಯಾವ ಗಂಟಿನ ಮೇಲೆ ಇದೆ ರೀ? ಭೂಲೋಕದ ಗಂಟಿನ ಮೇಲಿದೆ. ಇವತ್ತಿನ ದಿವಸ ಅನೇಕ ಜನರು ಕೂಡ ಇದೇ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. ಈ ಭೂಮಿ ಮೇಲೆ ಶಾಶ್ವತವಾಗಿ ಇರ್ತೀವಿ ಎಂಬುದಾಗಿ ನೆನೆಸ್ತಾರೆ ಏನೋ ಗೊತ್ತಿಲ್ಲ. ಭೂಮಿಯ ಸರ್ವಸ್ವ ಎಂಬುದಾಗಿ, ಭೂಮಿಯ ಶಾಶ್ವತ ಎಂಬುದಾಗಿ, ಈ ಲೋಕದಲ್ಲಿ ಸ್ಥಿರವಾಗಿ ಇರ್ತೀವಿ ಎಂಬುದಾಗಿ ಅವರು ಜೀವಿಸುವಂತವರಾಗಿರ್ತಾರೆ ಪ್ರಿಯರೇ. ಆದ್ರೆ ದೇವರು ಇದಕ್ಕಾಗಿ ನಮ್ಮನ್ನ ಕರೆದಿಲ್ಲ, ನಮ್ಮನ್ನ ಪರಲೋಕಕ್ಕಾಗಿ ದೇವರು ಕರೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮನ್ನ ಪರಲೋಕ ರಾಜ್ಯದಲ್ಲಿ, ಶಾಶ್ವತ ರಾಜ್ಯದಲ್ಲಿ ನಿವಾಸಿಗಳಾಗಿ ಇರಬೇಕಂತೇಳಿ ನಮ್ಮನ್ನ ಕರೆದಿದ್ದಾನೆ. ಆದಾಮ ಅವ್ವ ಅವರು ತಪ್ಪು ಮಾಡಿದಾಗ, ಪಾಪ ಮಾಡಿದಾಗ ಶಾಪದ ಪ್ರತಿಫಲವಾಗಿ ಮರಣ ಎನ್ನುವಂಥದ್ದು ಬಂತು. ಆ ಮರಣವನ್ನ ನಾನು ಈಗಾಗಲೇ ಹೇಳಿದೆ, ಎಕ್ಸೋಡಸ್ ಚಾಪ್ಟರ್ 12:23 ಅಂದ್ರೆ ವಿಮೋಚನ ಕಾಂಡ 12:23 ಆ ರಕ್ತ ಇರುವುದರಿಂದ ಸಂಹಾರಕ ದೂತನು ನಿಮ್ಮ ಮನೆಯ ಬಾಗಿಲಿನ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಆ ರಕ್ತ, ಪಸ್ಕಾ ಹಬ್ಬದ ಬಲಿದಾನವಾಗಿರ್ತಕ್ಕಂಥ ಆ ರಕ್ತ ಇಸ್ರಾಯೇಲ್ಗೆ ಎಷ್ಟು ಶ್ರೇಷ್ಠ ಅಂತಂದ್ರೆ ಇವತ್ತಿನವರೆಗೂ ಕೂಡ ಪಸ್ಕವನ್ನು ಅವರು ಆಚರಣೆ ಮಾಡ್ತಾರೆ. ಅದು ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ದೇವರು ಮರಣದಿಂದ ದಾಟಿ ಹೋಗುವಂತೆ ಮಾಡಿದ, ದಾಸತ್ವದಿಂದ ನಮ್ಮನ್ನ ಕರೆತಂದ, ನಮ್ಮನ್ನ ಶಾಪದಿಂದ ಜೀವದ ಕಡೆಗೆ, ನಮ್ಮನ್ನ ಆಶೀರ್ವಾದದ ಕಡೆಗೆ ನಡೆಸಿದ ಎಂಬುದಾಗಿ ಇವತ್ತಿನವರೆಗೂ ಕೂಡ ಅವ್ರು ಏನ್ ಮಾಡ್ತಾರೆ, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿದ್ದಾರೆ ಪ್ರಿಯರೇ. ಆದ್ರೆ ನಿಜವಾದಂತ ಪಸ್ಕ, ಆ ಪಸ್ಕದ ಬಲಿ ಯಾರ್ರೀ? ನಜರೇತಿನ ಯೇಸು ಕ್ರಿಸ್ತನು ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ಲೋಕದಲ್ಲಿ ಎಲ್ಲಾ ಮನುಷ್ಯರಿಗೆ ಎಲ್ಲಾ ಕಾಲದಲ್ಲಿ ಎಲ್ಲಾ ಸಮಯದಲ್ಲಿ ಒಂದು ಯಜ್ಞ ಆಗಬೇಕಾಗಿತ್ತು, ಯಜ್ಞ ಪಶು ಯಜ್ಞ ಬಲಿ ಆಗಬೇಕಾಗಿತ್ತು. ಬಲಿಯಾದಂತ ಆತನು ಯಾರ್ರೀ? ನಜರೇತಿನ ಯೇಸು ಹೊರತಾಗಿ ಮತ್ತೆ ಯಾರು ಕೂಡ ಇಲ್ಲ ಪ್ರಿಯರೇ. ಯಾರು ಆತನ ರಕ್ತದಲ್ಲಿ ತೊಳೆಯಲ್ಪಡ್ತಾರೋ, ಯಾರ ಮನೆಯ ಬಾಗಿಲಿನ ಮೇಲೆ ಆತನ ರಕ್ತದ ಒಂದು ಚಿಹ್ನೆ ಕಾಣಿಸುತ್ತೋ ಅದು ಮನುಷ್ಯರಿಗೆ ಕಾಣಿಸೋದಿಲ್ಲ. ಯಾರಿಗೆ ಕಾಣಿಸುತ್ತೀ? ಸಂಹಾರಕ ದೂತನಿಗೆ ಕಾಣಿಸುತ್ತೆ. ಅದಕ್ಕಾಗಿ ಒಂದ್ಸಾರಿ ನಾವು ನೋಡ್ತಾ ಇದ್ದೇವೆ, ಯಾರ ಹಣೆಯ ಮೇಲೆ ಗುರುತುಗಳು ಇರ್ತಾವೋ ಅವರ ಮೇಲೆ ಆ ಒಂದು ಕಷ್ಟ ಎನ್ನುವಂಥದ್ದು, ಆ ಒಂದು ನಾವು ನೋಡ್ತಾ ಇದ್ದೇವೆ ವ್ಯಾಧಿ ಎನ್ನುವಂಥದ್ದು, ಬಾಧೆ ಎನ್ನುವಂಥದ್ದು ಬರಲಿಲ್ಲ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ತನ್ನನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮ್ಮೆಲ್ಲರ ಮೇಲೆ ಒಂದು ಗುರುತನ್ನ ಇಟ್ಟಿದ್ದಾರೆ. ನಾವು ಈ ಲೋಕದ ಮಕ್ಕಳಲ್ಲ, ನಾವು ಪರಲೋಕದ ಮಕ್ಕಳಾಗಿ ಬದಲಾವಣೆ ಆದಂಥವರು ಆಗಿದ್ದೇವೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಣ ಎನ್ನುವಂಥದ್ದು ಅದನ್ನ ದೇವರು ನಿವೃತ್ತಿ ಮಾಡಿದಾನೆ. ಯಾವ ರೀತಿಯಾಗಿ ಒಂದ್ಸಾರಿ ನಾವು ನೋಡೋಣ. 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಯಾರಾದ್ರೂ ಓದ್ತೀರಾ? 2 ತಿಮೋಥಿ ಚಾಪ್ಟರ್ 1. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ, ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನ ಪ್ರಕಾಶ ಪಡಿಸಿದ್ದಾನೆ. ಈತನು ಯಾರಂತೆ? ಯೇಸು ಸ್ವಾಮಿ ಮರಣವನ್ನ ನಿವೃತ್ತಿ ಮಾಡಿ. ಯಾವುದನ್ನ ನಿವೃತ್ತಿ ಮಾಡಿದಂತೆ ಯೇಸು ಸ್ವಾಮಿ?
ಮರಣವನ್ನು. ಎಲ್ಲರೂ ಗಟ್ಟಿಯಾಗಿ ಚಪ್ಪಲಿ ಹೊಡೆದು ದೇವರ ನಾಮವನ್ನು ಕರೆಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಮರಣವನ್ನು ನಿವೃತ್ತಿ ಮಾಡಿದಂತ ಮನುಷ್ಯರು ಯಾರೂ ಇಲ್ಲ. ಮರಣದ ಮೇಲೆ ಜಯವನ್ನು ಸಾಧಿಸಿದಂತ ವ್ಯಕ್ತಿ ಯಾರೂ ಇಲ್ಲ. ಮರಣದ ಮೇಲೆ ಸಂಪೂರ್ಣವಾಗಿ ಅದನ್ನ ಹಿಡಿದು ಇಟ್ಟುಕೊಂಡಿರ್ತಕ್ಕಂಥ ಶಕ್ತಿ ಉಳ್ಳಂತವರು ಯಾರು ಇಲ್ಲ. ಅದನ್ನ ಸಂಪೂರ್ಣವಾಗಿ ಜಯಿಸಿ ಎದ್ದು ಬಂದಂತವರು ಯಾರು ಇಲ್ಲ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅನಾದಿ ಕಾಲದಲ್ಲಿ ಆ ಕೃಪೆ ಅಂತ. ಇವತ್ತಿಂದು ನಿನ್ನೆದೆಲ್ಲ ನಾವು ಮಾತಾಡ್ತಾ ಇರೋದು 2000 ವರ್ಷಗಳ ಹಿಂದಿನದೆಲ್ಲ ನಾವು ಮಾತಾಡ್ತಾ ಇರುವಂಥದ್ದು. ಯಾವಾಗಿಂದ ಅಂದ್ರೆ ದೇವರು ಸೃಷ್ಟಿ ಮಾಡಿದಂಥ ಸಮಯದಲ್ಲಿ, ಅನಾದಿ ಕಾಲದಲ್ಲಿ ದೇವರು ತನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನು ರಕ್ಷಿಸಬೇಕಂತೇಳಿ ಆತನ ಏನು ಮಾಡಿದನ್ರಿ, ಒಂದು ಕಾರ್ಯವನ್ನ ಏರ್ಪಾಟು ಮಾಡಿದನು. ಅದಕ್ಕಾಗಿ ಮರಣದ ಕುರಿತಾಗಿ ನಾವು ಭಯ ಪಡುವಂಥದ್ದು ಬೇಡ. ನಿಶ್ಚಿಂತೆಯುಳ್ಳವರಾಗಿ ನಾವು ಸಿದ್ಧರಾಗಿ ಇರಬೇಕು. ಮರಣ ಎನ್ನುವಂಥದ್ದು ಬರ್ಲಿಕ್ಕಿದೆ, ಆದ್ರೆ ಆ ಮರಣವನ್ನು ನಾವು ಎದುರಿಸುವವರು ಆಗಬೇಕು. ಆ ಮರಣ ಬರ್ಲಿಕ್ಕಿರ್ತಕ್ಕಂಥ ಮರಣ ನಮ್ಮನ್ನ ಸಂಪೂರ್ಣವಾಗಿ ಜೀವದ ಕಡೆಗೆ ನಡೆಸುವಂತ ಮರಣ ಆಗಿರಬೇಕೇ ಹೊರತಾಗಿ ತೀರ್ಪಿನ ಕಡೆಗೆ ನಡೆಸುವಂತ ಮರಣ ಆಗಬಾರ್ದಿಲ್ಲ. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯಂತೆ ಯೇಸು ಕ್ರಿಸ್ತನಾದ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನ ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನ ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಏನಂತೀರಿ, ಜೀವವನ್ನ ನಿರ್ಲಯತ್ವವನ್ನ ಪ್ರಕಾಶಗೊಳಿಸಿದನು ಎಂಬುದಾಗಿ. ಯಾವುದರ ಮೂಲಕವಾಗಿರಿ? ಸುವಾರ್ತೆ. ಸುವಾರ್ತೆ ಅಂದ್ರೆ ಏನ್ರಿ? ಯೇಸು ಸ್ವಾಮಿ ಅಂದ್ರೆ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದನು. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವಾಗಿ ಆತನು ಏನ್ ಮಾಡಿದಂತ್ರಿ, ಸತ್ತನು, ಊಡಲ್ಪಟ್ಟನು, 3ನೇ ದಿವಸದಲ್ಲಿ ಆತನು ಎದ್ದು ಬಂದನು. 15ನೇ ಅಧ್ಯಾಯದಲ್ಲಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಸ್ಪಷ್ಟವಾಗಿ ಇದೇ ನಾನು ಸಾರುವ ಸುವಾರ್ತೆ. ನಾನು ಸಾರುವ ಸುವಾರ್ತೆ ಏನ್ರಿ? ಲೋಕದೊಳಗಡೆ ದುರ್ವಾರ್ತೆ ತೆಗೆದುಕೊಂಡು ಬಂದ ಸೈತಾನ. ಯಾವುದರ ಮೂಲಕವಾಗಿ? ನೀವು ಆ ಹಣ್ಣನ್ನ ತಿಂದು ಬಿಟ್ರೆ ನೀವೇನಾಗ್ತೀರಿ? ದೇವರಂತೆ ಆಗ್ತೀರಿ. ಏನಾಗ್ತೀರಿ ನೀವು? ದೇವರಂತೆ ಆಗ್ತೀರಿ. ಸೈತಾನನಿಗೂ ಕೂಡ ನಾನು ದೇವರಾಗ್ಬೇಕಂತ ಹೇಳಿ ಇಷ್ಟ. ದೇವರು ಮನುಷ್ಯರನ್ನು ಉಂಟು ಮಾಡಿದ ಮೇಲೆ ಕೂಡ ಅವರಲ್ಲಿ ಕೂಡ ಆಲೋಚನೆ ಕೊಟ್ಟ, ಏನಂತೇಳಿ, ನೀವು ಕೂಡ ದೇವರಂತೆ ಆಗ್ತೀರಿ ಅಂತೇಳಿ. ಹಲ್ಲೆಲೂಯಾ. ಈಕೆ ತಾಯಿ ಕೇಳಿಸಿಕೊಂಡು ತಾನು ತಿಂದು ತನ್ನ ಗಂಡನಿಗೂ ಕೂಡ ಕೊಟ್ಬಿಟ್ಲು. ಯಾಕಂದ್ರೆ ದೇವರು ಎಲ್ಲ ಅಧಿಕಾರವನ್ನು ತನ್ನಲ್ಲಿ ಇಟ್ಕೊಂಡಿದ್ದಾನೆ. ನಾವು ಕೂಡ ಚಿಕ್ಕ ಚಿಕ್ಕ ದೇವರುಗಳಾಗ್ಬಿಡ್ತೀವಲ್ಲ, ನಾವು ಕೂಡ ದೇವರಾಗ್ಬಿಡ್ತೀವಲ್ಲ ಅಂತೇಳಿ ಅವರು ನೆನೆಸಿ ತಿಂದ ಕಾರಣಕ್ಕಾಗಿ ಅವರು ಸಾವಿಗೆ ಏನಾದ್ರಿ ಪಾತ್ರರಾದ. ಆ ಒಂದು ದುರ್ವಾರ್ತೆ ಬಂತು ಲೋಕದ ಒಳಗಡೆ. ಬಂದು ಏನ್ ಮಾಡ್ತ್ರಿ? ಸೈತಾನ ಹೇಳಿದಂತ ದುರ್ವಾರ್ತೆ ಮರಣವನ್ನ ತೆಗೆದುಕೊಂಡು ಬಂತು. ಆದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ತಾನು ದೇವರಾಗಿದ್ದಾಗಲೂ ಕೂಡ ಸಿಂಹಾಸನವನ್ನ ತ್ಯಜಿಸಿ ಶಿಲುಬೆಯ ಮೇಲೆ ಏರುವಷ್ಟರ ಮಟ್ಟಿಗೆ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. 15ನೇ ಓದ್ತೀರಿ ಯಾರಾದ್ರೂ ಒಬ್ರು? 1ನೇ ಕೊರಿಂಥ 15ನೇ ಅಧ್ಯಾಯ. ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನ ಸ್ವೀಕರಿಸಿದಿರಿ, ಅದರಲ್ಲಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ಏನಾಗುತ್ತಂತೆ? ರಕ್ಷಣೆಯಾಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ, ಯಾರಿಗೋಸ್ಕರವಾಗಿ ಅಂತೆ? ನಮ್ಮ ಪಾಪಗಳ ನಿವಾರಣೆಗಾಗಿ ಆತನು ಸತ್ತನು, ಊಡಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಆತನು ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇದುವೇ ಸುವಾರ್ತೆ. ಯಾವುದು ಸುವಾರ್ತೆ ರೀ? ಯೇಸು ನನಗಾಗಿ ನಿನಗಾಗಿ ನಿನ್ನ ಸ್ಥಾನವನ್ನ ಆತನು ತೆಗೆದುಕೊಂಡು ನನಗೆ ನಿನಗೆ ಜೀವವನ್ನ, ಪ್ರಕಾಶವನ್ನ, ರಕ್ಷಣೆಯನ್ನ ಆತನು ಏನ್ ಮಾಡಿದನ್ರಿ? ತೆಗೆದುಕೊಂಡು ಬಂದಿದ್ದಾನೆ ಪ್ರಿಯ. ಅದಕ್ಕಾಗಿ ಮರಣಕ್ಕೆ ನಾವು ಭಯಪಡುವಂಥದ್ದು ಬೇಕಾಗಿಲ್ಲ. ಮರಣವನ್ನು ನಾವು ಎದುರಿಸಿ ನಿಲ್ಲುವಂತ ಮಕ್ಕಳಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುತ್ತೆ. 15ನೇ ಅಧ್ಯಾಯ, ಅದೇ ಅಧ್ಯಾಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ. 25-26ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನ ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ. ಸಮಸ್ತವನ್ನು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟ ಆತನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಮುಂದೆ ವಚನ ನೋಡ್ತೀವಿ ನಾವು, ದೇವರು ಸಮಸ್ತರಲ್ಲಿಯೂ ಸಮಸ್ತವು ಆಗುವನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮರಣವು ಕಡೇ ಶತ್ರು ಯಾರಿಗೆ ರೀ?
ಮನುಷ್ಯರಿಗೆ ಕಡೇ ಶತ್ರು, ಕೊನೆಯ ಶತ್ರು. ಅದಕ್ಕಾಗಿ ಮರಣ ಅಂದ ತಕ್ಷಣ ಎಲ್ಲರಿಗೂ ಕೂಡ ಭಯನೇ. ಅದಕ್ಕೆ ಹಿಜ್ಕೀಯ ಭಯಪಟ್ಟ, ಆತನು ಪ್ರಾರ್ಥನೆ ಮಾಡಿದ, ದೇವರ ಆಯುಷ್ಯವನ್ನು ಕೊಟ್ಟ. ಈ ಆ ಲೋಟನ ಹೆಂಡತಿಯಾಗಿರ್ತಕ್ಕಂಥ ಈಕೆ ನಾಶನವನ್ನ ಕೋರಿ ಆಕೆ ಹಿಂದಕ್ಕೆ ತಿರುಗಿ ನೋಡಿ ನಾಶನವನ್ನು ಹೊಂದಿದ್ಲು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಧನವಂತನಾಗಿರ್ತಕ್ಕಂಥ, ಐಶ್ವರ್ಯವಂತನಾಗಿರ್ತಕ್ಕಂಥ ಈ ಲೋಭಿಯಾದಂಥ ವ್ಯಕ್ತಿ, ಈತನು ಮರಣ ಬರ್ಲಿಕ್ಕಿದೆ, ಆದ್ರೆ ಆ ಮರಣದ ಕುರಿತಾಗಿ ಸಿದ್ಧತೆಯನ್ನ ಮಾಡಲಿಲ್ಲ. ಪ್ರಿಯರೇ, ಇವತ್ತು ನಾವು ಈ ರೀತಿಯಾಗಿರುವಂಥದ್ದಲ್ಲ. ಇವರೇನು ಏನ್ ಮಾಡಿದ್ರು? ಇವರು ತಮ್ಮ ಜೀವಿತವನ್ನ ಹೆಂಗ ಕಳೆದ್ರಿ? ದೇವರ ಕಡೆಗೆ ತಿರುಗಿ ಕಂಡು ಕಳೆಯಲಿಲ್ಲ. ಹಲ್ಲೆಲೂಯಾ. ದೇವರ ಕಡೆಗೆ ಸಂಪೂರ್ಣವಾಗಿ ಪಶ್ಚಾತ್ತಾಪದಿಂದ ಅವರು ತಿರುಗಿಕೊಳ್ಳಲಿಲ್ಲ, ತಮ್ಮ ಜೀವಿತವನ್ನು ತಿದ್ದಿಕೊಳ್ಳಲಿಲ್ಲ. ದೇವರ ಬಳಿಗೆ ಸಂಪೂರ್ಣವಾಗಿ ಅವರು ಜೀವಿಸ್ತೇವೆ ಎಂಬುದಾಗಿ ಭರವಸೆಯುಳ್ಳವರಾಗಿ ನಡೆಯಲಿಲ್ಲ ಪ್ರಿಯರೇ. ಅದಕ್ಕಾಗಿ ನೋಡ್ತಾ ಇದ್ದೇವೆ, ಇವರೆಲ್ಲರೂ ಕೂಡ ನಾಶನವನ್ನ ಹೊಂದಿದ್ರು. ದೇವರು ಇವತ್ತು ದಿವಸ ನನ್ನನ್ನು ನಿನ್ನನ್ನ ಆತನು ಕರಿತಾ ಇದ್ದಾನೆ. ನಾನು ಯಾವ ರೀತಿಯಾಗಿ ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ನಾನು ಎದ್ದು ಬಂದಿನಲ್ವಾ, ನಿಮ್ಮನ್ನು ಕೂಡ ನಾನು ಏನ್ ಮಾಡ್ತೇನೆ, ಎಬ್ಬಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇದೇ ನಿಜವಾದಂತ ಸುವಾರ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ 14ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 19ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈ ಮಾತನ್ನ. ಯೋಹಾನ 14ನೇ ಅಧ್ಯಾಯ. ಇನ್ನೂ ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಿನ್ನ ಆರಾಧನೆ ಮಾಡುವಂತ ದೇವರು, ಆತನು ಜೀವ ಸ್ವರೂಪನಾದಂತ ದೇವರು. ಹಲ್ಲೆಲೂಯಾ. ಆತನು ಜೀವಾಧಿಪತಿ ಆಗಿರುವಂತ ದೇವರು. ಅದಕ್ಕಾಗಿ ಆತನು ಹೇಳಿದಾನೆ, ಈ ಲೋಕದಲ್ಲಿ ಯಾವ ಮನುಷ್ಯನು ಕೂಡ ಹೇಳಲಿಲ್ಲ, ಯಾವ ಸತ್ಪುರುಷನು ಕೂಡ ಹೇಳಲಿಲ್ಲ. ಆತನು ಹೇಳಿದಂತ ಮಾತು ಏನಂತ ಹೇಳಿ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನೇ ಜೀವ ಎಂಬುದಾಗಿ ಹೇಳಿದಂತ ದೇವರು, ನಾನೇ ಪ್ರಾಣ ಎಂಬುದಾಗಿ ಹೇಳಿದಂತ ದೇವರು, ನಾನೇ ಜೀವಾಧಿಪತಿ ಎಂಬುದಾಗಿ ಘೋಷಣೆ ಮಾಡಿದಂತ ದೇವರು. ಮತ್ತೆ ಆತನು ಹೇಳಿದಾನೆ ಏನಂತೇಳಿ, ನಾನೇ ಪುನರುತ್ಥಾನವು, ನಾನೇ ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನನ್ನು ನಂಬಿದಂತ ಮಕ್ಕಳಾದಂತ ನಮಗೆ ಮರಣದ ಮೇಲೆ, ಮರಣಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಯಾಕಂದ್ರೆ ದೇವರು ಹೇಳಿದ ಏನಂತ ಹೇಳಿ, ನಾನು ಮರಣ ಪಾತಾಳದ ಬೀಗದ ಕೈಗಳನ್ನು ಅವುಗಳು ನನ್ನ ಬಳಿಯಲ್ಲಿದ್ದಾವೆ, ಅವುಗಳನ್ನು ನಾನು ಏನ್ ಮಾಡಿದ್ದೇನೆ, ಜಯಿಸಿದ್ದೇನೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14ನೇ ವಚನ ಅನ್ಕೊಂತೀನಿ, ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಕಟ್ಟ ಕಡೆ ಶತ್ರುವಾದಂತ ಮರಣವನ್ನು ಕೂಡ ಯೇಸು ಸ್ವಾಮಿ ಜಯಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಇದಲ್ಲದೆ ಮಕ್ಕಳ ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ, ಯಾವುದರಿಂದಂತೆ? ತನ್ನ ಮರಣದಿಂದಲೇ ಮರಣಾಧಿಕಾರಿ ಅಂದ್ರೆ ಯಾರ್ರೀ? ಸೈತಾನನನ್ನ ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನ ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮರಣಾಧಿಕಾರಿಯಾಗಿರುವಂತ ಸೈತಾನನನ್ನ ಅಡಗಿಸಿದ ಸ್ವಾಮಿ ತನ್ನ ಮರಣದ ಮೂಲಕವಾಗಿ, ತಾನು ಕೊಟ್ಟಿರ್ತಕ್ಕಂಥ ರಕ್ತದ ಮೂಲಕವಾಗಿ, ತಾನು ಸುರಿಸಿರ್ತಕ್ಕಂಥ ರಕ್ತದ ಮೂಲಕವಾಗಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿವಸ ನೀನು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಲಾರದೆ ಹೋದ್ರೆ, ಯೇಸು ಕ್ರಿಸ್ತನ ದೇಹವನ್ನು ನೀನು ತಿನ್ನದೆ ಹೋದ್ರೆ, ಆತನ ದೇಹವನ್ನು ತಿಂದು ಆತನ ರಕ್ತವನ್ನ ಕುಡಿಯದವರನ್ನ ದೇವರು ಏನ್ ಮಾಡಲ್ಲಂತೆ, ಎಬ್ಬಿಸೋದಿಲ್ಲ ಪ್ರಿಯರೇ. ಇವತ್ತಿನ ದಿವಸ ನಾವು ಅದನ್ನ ತಿನ್ನಬೇಕಾದ್ರೆ ನಾವು ಯೇಸುವೆ ನಿಜವಾದ ದೇವರು ಎಂಬುದಾಗಿ ನಾವು ಏನ್ ಮಾಡ್ಬೇಕ್ರಿ, ನಂಬಬೇಕು. ಏನ್ ಮಾಡ್ಬೇಕು? ನಾವು ನಂಬಬೇಕು. ನಾವು ನಂಬಿರುವಂಥದ್ದು ಮಾತ್ರವಲ್ಲ, ನಂಬಿದಾದ ಮೇಲೆ ನಾವು ಪಾಪಿಗಳಾಗಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಂಡು ನಾವು ಮಾಡಿದಂತ ಎಲ್ಲಾ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಟ್ಟು ನಾವು ಆತ್ಮನಲ್ಲಿ ಮತ್ತು ನೀರಿನಲ್ಲಿ ಹೊಸವರಾಗಿ ನಾವೇನ್ ಮಾಡ್ಬೇಕ್ರಿ, ಹುಟ್ಟುವವರಾಗಬೇಕು. ಹಲ್ಲೆಲೂಯಾ. ಯಾರಲ್ಲಿ ಹುಟ್ಟಬೇಕು? ನಾವು ಕ್ರಿಸ್ತನಲ್ಲಿ ಹುಟ್ಟಬೇಕು. ಆತ್ಮದಲ್ಲಿ ಮತ್ತು ನೀರಿನಲ್ಲಿ ನಾವು ಹುಟ್ಟುವವರಾಗಬೇಕು. ನಮಗಾಗಿ 3 ಸಾಕ್ಷಿಗಳಿದಾವೆ. ಏನ್ ಸಾಕ್ಷಿಗಳಂತ ಹೇಳುತ್ತೆ ವಾಕ್ಯವು? ನೀರು, ಆತ್ಮ ಮತ್ತು ರಕ್ತ. ಈ 3 ಸಾಕ್ಷಿಗಳು ನೆರವೇರಿಸಲ್ಪಡಬೇಕಾದ್ರೆ ನಮ್ಮ ಭಕ್ತಿಯ ಜೀವಿತ ಸಂಪೂರ್ಣವಾಗಿ ಕ್ರಿಸ್ತನನ್ನ ಹಿಂಬಾಲಿಸಿ ನಡೆದಂತ ಭಕ್ತಿಯ ಜೀವಿತವಾಗಿ ಮಾರ್ಪಾಟಾಗಬೇಕು. ಹಲ್ಲೆಲೂಯಾ. ನಾವು ಆತನನ್ನು ನಂಬಬೇಕು, ನಮ್ಮ ಪಾಪಗಳನ್ನು ಬಿಡಬೇಕು. ಪಾಪಗಳನ್ನು ಬಿಟ್ಟದ್ದಾದ ಮೇಲೆ, ಪಶ್ಚಾತ್ತಾಪ ಪಟ್ಟಿದ್ದಾದ್ಮೇಲೆ ನೀರಿನಿಂದಲೂ ಆತ್ಮನಿಂದಲೂ ನಾವು ಹುಟ್ಟಬೇಕು. ಯಾಕಂದ್ರೆ ಯೇಸು ಹೇಳಿದ್ದಾರೆ ಏನಂತ ಹೇಳಿ, ಒಬ್ಬನು ಯಾರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವರು ಅವರೇ ರಕ್ಷಣೆಯನ್ನ ಹೊಂದುವರು ಎಂಬುದಾಗಿ. ಯಾರ್ರೀ? ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವ್ರಿಗೆ ಏನಿದೆ? ರಕ್ಷಣೆ ಇದೆ. ನಂಬದೆ ಹೋಗುವವರು ಏನಾಗ್ತಾರಂತೆ?
ದಂಡನೆ ಇದೆ. ಇವತ್ತು ಯೇಸುವನ್ನ ನೀನು ನಂಬುವಾಗ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳಿರುವ ಪ್ರಕಾರವಾಗಿ ನಿನಗೆ ತೀರ್ಪಿಲ್ಲ, ನೀನು ಜೀವದೊಳಗೆ ಬಂದವನಾಗಿದ್ದೀಯ. ಅಲ್ಲಿ ನಾವು ನೋಡ್ತಾ ಇದ್ವಿ, ಯೇಸು ಸ್ವಾಮಿ ಹೇಳ್ತಾ ಇದ್ರು ಏನಂತೇಳಿ ಅಂತಂದ್ರೆ, ಓದ್ತಿರೋ ಒಂದ್ಸಾರಿ 23 ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನ ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಪುನರುತ್ಥಾನ ಎನ್ನುವಂಥದ್ದು ಇದೆ ಪ್ರಿಯರೇ. ಯಾವುದ್ರಿ? ದೇವರು ಸತ್ತವರನ್ನ ಎಬ್ಬಿಸ್ತಾನೆ. ಇದೇ ಒಂದು ಏನಂತ ಹೇಳ್ತಾ ಇದ್ದೇವೆ, ಸತ್ಯವೇದದಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಂಶವಾಗಿದೆ ಪ್ರಿಯರೇ. ಇವತ್ತು ನಾನು ನೀನು ಯೇಸು ಸ್ವಾಮಿಯನ್ನು ಯಾಕೆ ನಂಬಿದೀವಿ ಅಂತಂದ್ರೆ, ಆತನು ನಮ್ಮನ್ನ ಜೀವಕ್ಕಾಗಿ ಪುನರುತ್ಥಾನಗೊಳಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮನ್ನ ಮರಣದಿಂದ ತಪ್ಪಿಸಿ ನಿತ್ಯ ಜೀವದ ಕಡೆಗೆ ನಡೆಸುವಂತ ದೇವರಾಗಿದ್ದಾನೆ. ಆತನು ನಮ್ಮನ್ನ ಅಶಾಶ್ವತವಾದಂತ ಈ ಲೋಕದಿಂದ ನಮ್ಮನ್ನ ಬಿಡುಗಡೆ ಮಾಡಿ ಶಾಶ್ವತವಾದಂತ ಲೋಕಕ್ಕೆ ಸೇರಿಸುವಂತಹ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾನು ಬದುಕ್ತಾ ಇದ್ದೇನೆ, ನಿಮ್ಮನ್ನು ಕೂಡ ಬದುಕುವಂತೆ ನಾನು ಮಾಡ್ತೇನೆ, ನಾನು ಬದುಕುವುದರಿಂದ ನೀವು ಬದುಕುವಿರಿ ಎಂಬುದಾಗಿ ಹೇಳಿದಂಥವರು ಯೇಸುವಿನ ಹೊರತಾಗಿ ಮತ್ತೆ ಯಾರು ಲೋಕದಲ್ಲಿ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮರಣದ ಮೇಲೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಸಾದೃಶ್ಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅವರಿಗೆ ಮರಣ ರುಚಿ ಇರಲಾರದ ದೇವರು ಅವ್ರನ್ನ ಏನ್ ಮಾಡಿದ? ಪಾತಾಳಕ್ಕೆ ಕರೆದುಕೊಂಡು ಹೋದ್ರು ಪ್ರೇರೆ. ಒಬ್ಬನು ಸಂಸಾರಸ್ಥನಾಗಿರ್ತಕ್ಕಂಥ ಹನೋಕನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದಲ್ಲಿ ದೇವರ ಸಂಗಡ ಆತನು ನಡೀತಾ ಇರಬೇಕಾದ್ರೆ, ದೇವರಿಗೆ ವಿಧೇಯತೆ ಉಳ್ಳವನಾಗಿ ಜೀವಿಸ್ತಾ ಇರಬೇಕಾದ್ರೆ, ದೇವರು ಅವನನ್ನ ಕರೆದುಕೊಂಡಿದ್ದರಿಂದ ಅವನು ಕಾಣದೆ ಹೋದನೆಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿಯೂ ಕೂಡ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ, ಮರಣದ ಮೇಲೆ ದೇವರು ನಿನಗೆ ಜಯ ಕೊಡ್ಲಿಕ್ಕಿದ್ದಾನೆ. ಹನೋಕನಿಗೆ ಮರಣದ ಮೇಲೆ ದೇವರು ಜಯ ಕೊಟ್ಟ. ಮತ್ತೆ ಏಲಿಯನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. 2ನೇ ಅರಸುಗಳ ಪುಸ್ತಕ 2ನೇಯ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ. ಏನಂತ ಹೇಳಂತಂದ್ರೆ, ದೇವರು ಪರಲೋಕದಿಂದ ಅಗ್ನಿಮಯವಾದಂತ ರಥರಥಾಶ್ವಗಳನ್ನು ಕಳುಹಿಸಿ ಆತನು ಮರಣವನ್ನ ರುಚಿ ನೋಡಲಾರದ ಹಾಗೆ ತನ್ನ ಭಕ್ತನಾಗಿರ್ತಕ್ಕಂಥ ಪ್ರವಾದಿಯಾಗಿರ್ತಕ್ಕಂಥ ಎಲಿಯನನ್ನು ಏನ್ ಮಾಡಿದ್ರಿ? ಪರಲೋಕಕ್ಕೆ ದೇವರು ಕರೆದುಕೊಂಡು ಹೋದ್ರು ಪ್ರಿಯರೇ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನನಗೂ ನಿನಗೂ ಕೂಡ ದೇವರು ಮರಣದ ಮೇಲೆ ಜಯವನ್ನ ಕೊಟ್ಟಿದ್ದಾನೆ. ಆತನು ಬದುಕುವಂತ ದೇವರಾಗಿದ್ದಾನೆ. ಆತನು ನಮ್ಮನ್ನು ಕೂಡ ಬದುಕಿಸ್ತಾನೆ. ಅದಕ್ಕಾಗಿ ಕೊನೆಯದಾಗಿ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಅವ್ರೇನ್ ಮಾಡ್ತಾರಂತೆ? ಆಳುವರು ಎಂಬುದಾಗಿ. ದೇವರು ನನ್ನನ್ನು ನಿನ್ನನ್ನ ಯಾಜಕರನ್ನಾಗಿ, ಯಾಜಕ ವಂಶದವರನ್ನಾಗಿ ಆತನು ಮಾರ್ಪಡಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ನೀನು ಮಾಡುವಂತ ಭಕ್ತಿ ಇದು ಸರ್ವ ಲೋಕದಲ್ಲಿಯೂ ಕೂಡ, ಇಹದಲ್ಲಿಯೂ ಪರದಲ್ಲಿಯೂ ಕೂಡ ಸಲ್ಲುವಂತ ಭಕ್ತಿ. ಅದಕ್ಕಾಗಿ ಯೇಸು ಸ್ವಾಮಿಯನ್ನ ಭೂಮಿಯ ಮೇಲೆ ಇರುವಂತವರು ಆರಾಧನೆ ಮಾಡ್ತಾರೆ, ಸ್ವರ್ಗದಲ್ಲಿ ಪರಲೋಕದಲ್ಲಿ ಇರುವಂತವರು ಆರಾಧನೆ ಮಾಡ್ತಾರೆ, ಪಾತಾಳದಲ್ಲಿರುವಂತವರು ಕೂಡ ಯೇಸುವಿನ ನಾಮದಲ್ಲಿ ಅಡ್ಡ ಬಿದ್ದು ಆರಾಧಿಸ್ತಾರೆ ಎಂಬುದಾಗಿ ಫಿಲಿಪ್ಪರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ನೀನು ಆರಾಧನೆ ಮಾಡುವಂತ ದೇವರು ಆತನು ಕೇವಲ ಒಂದು ಊರಿಗೆ, ಒಂದು ಗ್ರಾಮಕ್ಕೆ, ಒಂದು ತಾಲೂಕಿಗೆ, ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಅಥವಾ ಕೆಲವು ದೇಶಗಳಿಗೆ ಸೀಮಿತವಾಗಿರುವಂತ ದೇವರಲ್ಲ. ಆತನು ಬಿಯಾಂಡ್ ನೇಚರ್, ಅಂದ್ರೆ ಪ್ರಕೃತಿಗಿಂತ ಮೇಲಾಗಿ ಆತನು ದೇವರಾಗಿದ್ದಾನೆ. ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲಾ ಜಗತ್ತಿಗೆ ಆತನೇ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಈ ಲೋಕಕ್ಕೆ ನಮ್ಮನ್ನ ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ. 19ನೇ ಅಧ್ಯಾಯ ಲೋಕನ ಬರೆದ ಸುವಾರ್ತೆ 10ನೇ ವಚನದಲ್ಲಿ ನಾವು ನೋಡಿದ ಹಾಗೆ, ಕೆಟ್ಟು ಹೋಗಿರುವಂತ ಮನುಷ್ಯರಾಗಿರ್ತಕ್ಕಂಥ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಹೊರಟು ಬಂದಿದ್ದಾನೆ. ಕೆಟ್ಟು ಹೋಗಿ ನಾವು ಮರಣಕ್ಕೆ ದಾಸರಾಗಿರುವಾಗ ಮರಣದಿಂದ ನಮಗೆ ಬಿಡುಗಡೆ ಕೊಡುವುದಕ್ಕಾಗಿ ತನ್ನ ರಕ್ತವನ್ನ ಗುರುತಾಗಿ ಆತನು ಇಟ್ಟಿದ್ದಾನೆ. ಯಾವುದ್ರಿ? ರಕ್ತ. ಯೇಸು ಕ್ರಿಸ್ತನ ರಕ್ತ. ಆ ರಕ್ತದ ಮೂಲಕವಾಗಿ ನಮ್ಮೆಲ್ಲರ ಪಾಪಗಳು ಏನಾಗಿದ್ದಾವೆ? ಕ್ಷಮಿಸಲ್ಪಟ್ಟಿದ್ದಾವೆ. ಆತನು ಆ ಒಂದು ದ್ರಾಕ್ಷಾರಸವನ್ನು ತೆಗೆದುಕೊಂಡು ಹೇಳಿದ ಏನಂತೇಳಿ, ಇದು ನನ್ನ ರಕ್ತ ಎಂಬುದಾಗಿ. ಯಾರ ರಕ್ತ ಅಂತದ್ದು? ಯೇಸು ಕ್ರಿಸ್ತನ ರಕ್ತ. ಯಾರ ರಕ್ತ ಅಂತದ್ದು? ದೇವರ ರಕ್ತ. 20ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಅಪೊಸ್ತಲರ ಕೃತ್ಯಗಳಲ್ಲಿ ದೇವರು ಅಂತೆ. ಉತ್ತರ ಒಂದ್ಸಲ ವಚನ 50 ತೆಗೆದಿಟ್ಕೋಬೇಕು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ, ಯಾರ ರಕ್ತ ಅಂತ ಇರೋದು? ದೇವರ ರಕ್ತ. ಯೇಸು ಕ್ರಿಸ್ತನ ರಕ್ತ. ಯಾರ ರಕ್ತ ಇರೋದು? ದೇವರ ರಕ್ತ. ಯೇಸು ಕ್ರಿಸ್ತನ ಯಾರಾಗಿದ್ದಾನ್ರಿ? ನರ ಮನುಷ್ಯನಾಗಿ ಇಳಿದು ಬಂದಂತ ದೇವರು, ದೇವರ ಪ್ರತಿರೂಪ. ಯಾರ್ರಿ?
ಯೇಸುವಾಗಿದ್ದಾನೆ. ಕಣ್ಣಿಗೆ ಕಾಣದ ದೇವರನ್ನ ಯೇಸು ಕ್ರಿಸ್ತನಲ್ಲಿ ನಾವು ನೋಡೋದಕ್ಕಾಗಿ ಆತನು ಮನುಷ್ಯರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರೋದ್ರಿಂದ ಅವರನ್ನ ರಕ್ಷಿಸುವುದಕ್ಕಾಗಿ ಅವರ ಮೇಲೆ ಅಧಿಕಾರಿಯಾಗಿ ಮರಣಾಧಿಕಾರಿಯಾಗಿರ್ತಕ್ಕಂಥ ಸೈತಾನನಿಂದ ಅವರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಆತನು ಕೂಡ ಅವರಂತೆ ರಕ್ತ ಮಾಂಸಧಾರಿ ಆದನೆಂಬುದಾಗಿ 2:14 ಇಬ್ರಿಯರಲ್ಲಿ ನಾನು ಈಗಾಗಲೇ ಏನ್ ಮಾಡಿದ್ದೇನೆ, ಬೋಧಿಸಿದ್ದೇನೆ ಪ್ರಿಯರೇ. ಆತನು ದೇವರಂತೆ ಆತನು ತನ್ನ ರಕ್ತದಿಂದ ಮೂಲಕವಾಗಿ ನಮಗೆ ಏನ್ ಮಾಡಿದನ್ರಿ, ಬಿಡುಗಡೆ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನೀವು ಸಿದ್ಧರಾಗಿರ್ರಿ. ಮರಣ ಬರಲಿಕ್ಕಿದೆ, ಆದ್ರೆ ನೀವು ಭಯಪಡಬೇಡ್ರಿ. ದೇವರು ಆ ಮರಣದ ಮೇಲೆ ನಿನಗೆ ಜಯವನ್ನು ಕೊಟ್ಟಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರಂತೆ ಪ್ರಥಮ ಪುನರುತ್ಥಾನದಲ್ಲಿ ಸೇರಿಸ್ತಾನೆ. ಯಾರನ್ನ ರೀ? ನಮ್ಮನ್ನು. ಹಲ್ಲೆಲೂಯಾ. ಯಾರು ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ಮಕ್ಕಳಾಗಿ ಭಯಭಕ್ತಿ ಉಳ್ಳವರಾಗಿ, ಯಾರು ಆತನೇ ದೇವರೆಂಬುದಾಗಿ ಎಡಕ್ಕೆ ಬಲಕ್ಕೆ ಹಿಂದಕ್ಕೆ ತಿರುಗದೆ, ಒಂದು ಸೋಮವಾರ ಒಂದು ದಿವಸ, ಮಂಗಳವಾರ ಒಂದು ದಿವಸ, ಬುಧವಾರ ಒಂದು ದಿವಸ, ಗುರುವಾರ ಒಂದು ದಿವಸ, ಶುಕ್ರವಾರ ಶನಿವಾರ ಬೇರೆ ಬೇರೆ ಅಡ್ಡದಾರಿಗಳಲ್ಲಿ ಹೋಗಿ ಒಂದು ವೇಳೆ ಭಾನುವಾರನೇ ಶ್ರೇಷ್ಠ ಎಂಬುದಾಗಿ ನೆನೆಸಿ ಇವತ್ತು ನೀವು ಇಲ್ಲಿಗೆ ಬಂದು ಉಳಿದ 6 ದಿವಸಗಳು ಲೋಕದಲ್ಲೆಲ್ಲ ತಿರುಗಾಡೋದು ನಿಮಗೆ ಪುನರುತ್ಥಾನ, ಮೊದಲನೇ ಪುನರುತ್ಥಾನ ಇಲ್ಲ ನೀವು. ಹಲ್ಲೆಲೂಯಾ. ನೀವು ಸಂಪೂರ್ಣವಾಗಿ ಆತನೇ ದೇವರೆಂಬುದಾಗಿ ಗ್ರಹಿಸಿಕೊಂಡು ನೀವು ಆತನು ಹೊಸ ಮಾರ್ಗವನ್ನು ಏರ್ಪಾಟು ಮಾಡಿದನೆಂಬುದಾಗಿ ತಿಳಿದುಕೊಂಡು ಅನಾದಿ ಸಂಕಲ್ಪದಲ್ಲಿ ಕರೆಯಲ್ಪಟ್ಟಿದ್ದೇನೆಂಬುದಾಗಿ ನೀನು ಗ್ರಹಿಸಿಕೊಂಡು ಆತನ ಸಮೀಪಕ್ಕೆ ನೀನು ಬರುವಂಥದ್ದೇ ಆದರೆ, ಒಂದೇ ಮಾರ್ಗದಲ್ಲಿ ಇರುವಂಥದ್ದಾದರೆ, ಯೇಸು ಕ್ರಿಸ್ತನ ಶಿಲುಬೆಯೇ ನಿನಗೆ ಶರಣು ಎಂಬುದಾಗಿ ನೀನು ಗ್ರಹಿಸಿಕೊಂಡು ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನೀನು ಆತನು ತೋರಿಸಿದ ಹೆಜ್ಜೆ ಜಾಡಿನಲ್ಲಿ ನೀನು ನಡೆಯುವಂಥದ್ದೇ ಆದರೆ ಖಂಡಿತವಾಗಿ ನಿನಗೆ ಪುನರುತ್ಥಾನ. ಯಾವ ಪುನರುತ್ಥಾನ ಅಂದ್ರೆ ಮೊದಲನೇ ಪುನರುತ್ಥಾನ. ಈ ಪುನರುತ್ಥಾನದಲ್ಲಿ ಯಾರ್ಯಾರು ಸೇರ್ತಾರೋ ಅವರೇ ಧನ್ಯರಂತೆ, ಅವರೇ ಪರಿಶುದ್ಧರು ಪ್ರಿಯರೇ. ಇವರಿಗೆ ಯಾಕೆ ಪುನರುತ್ಥಾನ ಆಗುತ್ತಂದ್ರೆ ಜೀವಕ್ಕಾಗಿ ಪುನರುತ್ಥಾನ ಆಗುತ್ತೆ. ಇವ್ರು ಏನ್ ಮಾಡ್ತಾರಂದ್ರೆ 1000 ವರ್ಷಗಳ ಕಾಲ ಯೇಸು ಸ್ವಾಮಿ ಅಲ್ಲಿ ನಾವು ನೋಡ್ತಾ ಇದ್ದೇವಲ್ವಾ, ಆತನು ಈಗ ಪರಲೋಕದಲ್ಲಿದ್ದಾನೆ, ನಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗಿದ್ದಾನೆ. ಆತನು ತಾನು ಹೇಳಿದಂತೆ ಮತ್ತೆ ಬರ್ತಾನೆ. ಹಲ್ಲೆಲೂಯಾ. ಇಸ್ರಾಯೇಲರಿಗೂ ಕೂಡ ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ಬಂದು ಹೋಗಿರ್ತಕ್ಕಂಥ ಮೆಸ್ಸಿಯನನ್ನು ಗುರುತಿಸಲಾರದವರು ಹೋಗಿದಾರಲ್ವಾ, ಆ ಒಂದು ಇಸ್ರಾಯೇಲ್ ದೇಶವನ್ನ ಸೆಂಟರ್ ಪಾಯಿಂಟ್ ಆಗಿ ಇಟ್ಟುಕೊಂಡು ಆತನು ಇಡೀ ವಿಶ್ವವನ್ನ ಆತನು ಆಳ್ವಿಕೆ ಮಾಡಲಿಕ್ಕಿದ್ದಾನೆ. ಆ ಸಮಯದಲ್ಲಿ ದೇವರ ಒಂದು ಮಕ್ಕಳಾಗಿರ್ತಕ್ಕಂಥ ನಾವು ಪ್ರಥಮ ಪುನರುತ್ಥಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಆತನಿಗೆ ಯಾಜಕರಾಗಿ ನಾವು 1000 ವರ್ಷಗಳು ಏನ್ ಮಾಡ್ತೀವಿ, ನಾವು ಆಳ್ವಿಕೆಯನ್ನ ಮಾಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನ ರಾಜವಂಶಸ್ಥರನ್ನಾಗಿ ಯಾಜಕರನ್ನಾಗಿ ಆತನ ಏನ್ ಮಾಡಿದ್ದಾನೆ, ಕರೆದಿದ್ದಾನೆ ಪ್ರಿಯರೇ. ನಮ್ಮನ್ನ ಆಳ್ವಿಕೆ ಮಾಡುವಂತವರನ್ನಾಗಿ ದೇವರು ಕರೆದಿದ್ದಾನೆ. ನಮ್ಮನ್ನ ರಾಜರನ್ನಾಗಿ ಏರ್ಪಾಟು ಮಾಡುವುದಕ್ಕಾಗಿ ದೇವರು ಕರೆದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಈ ಪ್ರಥಮ ಪುನರುತ್ಥಾನ ಅಂತಂದ್ರೆ ಯಾವುದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಸತ್ತು ಹೋದ ಮೇಲೆ ದೇವರು ನಮ್ಮನ್ನ ಏನ್ ಮಾಡ್ತಾನೆ, ಮತ್ತೆ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಯಾರನ್ನ ಎಬ್ಬಿಸ್ತಾನ್ರಿ? ಯಾರನ್ನ? ಆತನನ್ನ ನಂಬಿದಂತ ನಡೆದುಕೊಂಡಿರ್ತಕ್ಕಂಥ ಭಕ್ತರನ್ನ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ 3ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ, ಎಂತ ಜೀವಂತ್ರಿ? ಶಾಶ್ವತವಾದಂಥ ಜೀವ. ಆ ಜೀವ ಎಂದಿಗೂ ಕೂಡ ನಾಶವಾಗುವುದಿಲ್ಲ. ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೇಸು ಸ್ವಾಮಿ ನಂಬಿದಾದ ಮೇಲೆ ನಿನ್ನಲ್ಲಿ ಏನು ಬರ್ಲಿಕ್ಕಿದೆ? ದೇವರ ನೀತಿ ಬರ್ಲಿಕ್ಕಿದೆ. ದೇವರ ನೀತಿ ನಿನ್ನಲ್ಲಿ ಬಂದಾಗ, ನಿನ್ನ ನಿತ್ಯ ಜೀವಕ್ಕೆ ಪಾತ್ರನಾದಾಗ ದೇವರು ನಿನ್ನನ್ನು ಏನ್ ಮಾಡ್ತಾನೆ? ಎಬ್ಬಿಸ್ತಾನೆ. ಆತನೊಂದು ಸಮಯವನ್ನು ಇಟ್ಟಿದ್ದಾನೆ. ಆ ಸಮಯ ಬಂದಂತ ಸಮಯದಲ್ಲಿ ಆತ ನಿನ್ನನ್ನು ಎಬ್ಬಿಸ್ತಾನೆ. ಎಬ್ಬಿಸಿದಂತ ಸಮಯದಲ್ಲಿ ನಾವೆಲ್ಲರೂ ಕೂಡ ಅಂದ್ರೆ ಈ ಭೂಮಿ ಮೇಲೆ ಒಂದು ವೇಳೆ ಆತನ ಬರುವಂತ ಸಮಯದಲ್ಲಿ ನಾವೆಲ್ಲರೂ ಏನಾಗ್ತೀವಿ? ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ನಾವೇನಾಗ್ತೀವಿ ಅಂದ್ರೆ ಮಾರ್ಪಾಟಾಗಿ ಕ್ರಿಸ್ತ ಯೇಸುವಿನ ಸಮೀಪಕ್ಕೆ ಹೋಗ್ತೀವಿ. ರಾಜಾದಿರಾಜನಾಗಿ ಆತನು ಮಧ್ಯಾಕಾಶದಲ್ಲಿ ಬರುವಾಗ ಆತನ ಸಮೀಪಕ್ಕೆ ಹೋಗ್ತೀವಿ. ನಾವೇ ಮುಂದೆ ಹೋಗೋದಿಲ್ಲ. ನಮಗಿಂತ ಮುಂಚಿತವಾಗಿ ಯಾರು ಎಬ್ಬಿಸಲ್ಪಡ್ತಾರಂತೆ? ಸತ್ತು ಹೋಗಿರುವವರು, ಕರ್ತನಲ್ಲಿ ನಿದ್ರೆ ಹೋಗಿರುವ ಆತ್ಮಗಳೆಲ್ಲವೂ ಕೂಡ ಎಬ್ಬಿಸಲ್ಪಡುತ್ತೆ. ಅವರ ದೇಹವೆಲ್ಲ ಸಂಪೂರ್ಣವಾಗಿ ಮಾರ್ಪಾಟಾಗುತ್ತೆ. ಅವರು ಮಹಿಮೆ ಶರೀರವನ್ನ ಹೊಂದಿದವರಾಗಿ ಎಬ್ಬಿಸಲ್ಪಟ್ಟವರಾಗಿ ಅವರು ಹೋಗ್ತಾರೆ ಪ್ರಿಯರೇ. ಅವರ ಹಿಂದುಗಡೆ ನಾವು ಹೋಗ್ತೀವಿ. ಹೋದಂತ ಸಮಯದಲ್ಲಿ ಅಲ್ಲಿ 7 ವರ್ಷಗಳ ಕಾಲ ಸಂಭ್ರಮ ಇರುತ್ತೆ ಪ್ರಿಯರೇ. ಎಲ್ಲಿರಿ? ಎಲ್ಲಿ? ಮಧ್ಯಾಕಾಶದಲ್ಲಿ. ಎಷ್ಟು ವರ್ಷ ರೀ? 7 ವರ್ಷಗಳ ಕಾಲ ಈ ಭೂಮಿಯ ಮೇಲೆ. ಆವತ್ತಿನ ದಿವಸ ಹಿಂದಕ್ಕೆ ತಿರುಗಿ ನೋಡಿರ್ತಕ್ಕಂಥ ಯಾರು? ಲೋಟನ ಹೆಂಡತಿ ದೇವರ ಆಯುಷ್ಯವನ್ನು ಹೆಚ್ಚಿಸಿದಾಗಲೂ ಕೂಡ
ದೇವರಿಗಾಗಿ ಜೀವಿಸದೆ ಸ್ವಾರ್ಥಕ್ಕಾಗಿ ಜೀವಿಸಿರ್ತಕ್ಕಂಥ ಹಿಜ್ಕೀಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಯಾರನ್ನ ಕುರಿತಾಗಿ ಹೇಳಿದೆ ಅದು ಲೋಭಿ ಆಗಿರ್ತಕ್ಕಂಥ ಧನವಂತನು. ಈ ಲೋಕವನ್ನ ಪ್ರೀತಿಸಿದಂಥವ್ರೆಲ್ಲರೂ ಕೂಡ ಎಲ್ಲಿರ್ತಾರೆ? ಈ ಲೋಕದಲ್ಲಿಯೇ ಇರ್ತಾರೆ. ಅಲ್ವಿಯ ಪರಲೋಕವನ್ನ ಪ್ರೀತಿಸಿದಂಥವ್ರು, ಯೇಸುವನ್ನು ನಂಬಿದಂಥವ್ರೆಲ್ಲರೂ ಕೂಡ ಎಲ್ಲಿರ್ತಾರೆ? ಮಧ್ಯಾಕಾಶದಲ್ಲಿ ಇರ್ತಾರೆ ಪ್ರೇರ. ಅವರು ಔತಣಕೂಟದಲ್ಲಿ ಏನ್ ಮಾಡ್ತಾರೆ? ಪಾಲ್ಗೊಳ್ತಾರೆ ಪ್ರೇರ. ಪಾಲ್ಗೊಂಡು 7 ವರ್ಷಗಳು ಕಳೆದಾದ ಮೇಲೆ ಯೇಸು ಸ್ವಾಮಿಯ ಸಂಗಡ ಕಳ್ಳನು ಹೇಳಿದ ಹಾಗೆ, ಬಲಗಡೆಯಲ್ಲಿ ಇರ್ತಕ್ಕಂಥ ಕಳ್ಳನು ಹೇಳ್ತಾನೆ ಏನಂತೇಳಿ, ಸ್ವಾಮಿ ನಿನ್ನ ರಾಜ್ಯವನ್ನು ನೀನು ಪಡೆದುಕೊಂಡು ಬರುವಾಗ ನನ್ನನ್ನು ನೀನು ನೆನೆಸಿಕೋ ಎಂಬುದಾಗಿ. ಹಲ್ಲೆಲೂಯಾ. ಆವತ್ತೇ ಆ ಕಳ್ಳನು ನೋಡ್ರಿ ಯೇಸು ಸ್ವಾಮಿಯನ್ನ ರಾಜನೆಂಬುದಾಗಿ ಗ್ರಹಿಸಿದನು ಪ್ರೇರ. ಯೇಸು ಸ್ವಾಮಿ ಅರಸನಾಗಿ ಈ ಒಂದು ಲೋಕಕ್ಕೆ ಬಂದು ಆತನು ಆಳ್ವಿಕೆ ಮಾಡ್ತಾನೆ. ಎಷ್ಟು ದಿವಸ ಆಳ್ವಿಕೆ ಮಾಡ್ತಾನಂತ? 1000 ವರ್ಷಗಳು. ಎಷ್ಟು ದಿವಸ ರೀ? 1000 ವರ್ಷಗಳು ಆತನ ಆಳ್ವಿಕೆ ಮಾಡ್ತಾನೆ. 1000 ವರ್ಷಗಳು ತೀರಿದಾದ ಮೇಲೆ 1000 ವರ್ಷಗಳು ಆತನ ಸಂಗಡ ನಾವು ಕೂಡ ಆಳ್ವಿಕೆ ಮಾಡ್ತೀವಿ. 1000 ವರ್ಷ ನಮಗೆ ಆಗ್ಲೇ ನಾವು ಮರಣವನ್ನು ಹೊಂದಿರ್ತೀವಲ್ಲ, ಅಥವಾ ನಮ್ಮ ದೇಹಗಳು ರೂಪಾಂತರವಾಗಿರ್ತಾವಲ್ವಾ, ನಮಗೆ ಮತ್ತೆ ಮರಣ ಬರೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ನಾವು ದೇವರು ಎಲ್ಲಿಯವರೆಗೆ ಇರ್ತಾನೋ, ದೇವರು ಸದಾಕಾಲ ಇರ್ತಾನೆ, ನಾವು ಕೂಡ ಸದಾಕಾಲ ಜೀವಿಸುವವರನ್ನಾಗಿ ದೇವರು ನಮ್ಮನ್ನ ಮಾರ್ಪಡಿಸ್ತಾನೆ ಪ್ರೇರೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾವು ಪ್ರಥಮ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವವರಾಗಬೇಕು. ಪ್ರಥಮ ಪುನರುತ್ಥಾನ ಅಂತಂದ್ರೆ ಯಾರ್ರಿ? ನಿತ್ಯ ಜೀವಕ್ಕಾಗಿ ಎಬ್ಬಿಸಲ್ಪಡುವಂಥವ್ರು. ಆದ್ರೆ 2ನೇ ಪುನರುತ್ಥಾನ ಇದೆ. ದೇವರು ಎಲ್ಲರನ್ನ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಆತನಿಗೆ ಕೆಟ್ಟದಾಗಿ ಮಾತಾಡಿದವರನ್ನು ಎಬ್ಬಿಸ್ತಾನೆ. ಆತನನ್ನ ಬಿಟ್ಟು ಲೋಕದಲ್ಲಿರುವಂತ ವಸ್ತುಗಳನ್ನ, ಸಂಗತಿಗಳನ್ನ ದೇವರ ಸ್ಥಾನಕ್ಕೆ ಒಪ್ಪಿಸಿದಂಥವ್ರನ್ನ ಎಲ್ಲರನ್ನೂ ಕೂಡ ಆತನು ಎಬ್ಬಿಸ್ತಾನೆ. ಹಲ್ಲೆಲೂಯಾ. ನಟನೆಯ ಭಕ್ತಿ ಮಾಡಿದಂಥವ್ರನ್ನ ಎಬ್ಬಿಸ್ತಾನೆ. ಆತನು ದ್ವಂದ್ವ ಭಕ್ತಿಯನ್ನ ಮಾಡಿದಂಥವ್ರನ್ನು ಕೂಡ ಎಬ್ಬಿಸ್ತಾನೆ. ಎಲ್ಲರನ್ನೂ ಎಬ್ಬಿಸ್ತಾನೆ. ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನು ಎಬ್ಬಿಸಿ ಏನ್ ಮಾಡ್ತಾನೆ? ಆತ ತೀರ್ಪು ಕೊಡ್ತಾನೆ ಪ್ರೇರೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಆ 2ನೇ ಪುನರುತ್ಥಾನದಲ್ಲಿರುವಂಥವ್ರು ತೀರ್ಪನ್ನು ಹೊಂದಿದಾದ ಮೇಲೆ ಮೃತ್ಯುವು, ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಎಂಬುದಾಗಿ. ಎಲ್ಲಿ ದೊಬ್ಬಲ್ಪಡ್ತಾವಂತ್ರಿ? ಬೆಂಕಿಯ ಕೆರೆಗೆ. ಅದಕ್ಕಾಗಿ ಪ್ರೇರೆ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮರಣದ ಮೇಲೆ ಯಾರಿಗೆ ಅಧಿಕಾರ ಇಲ್ಲ? ನಮಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ನಮ್ಮ ಮೇಲೆ ಮರಣಕ್ಕೆ ಎಂದಿಗೂ ಕೂಡ ಅಧಿಕಾರ ಇಲ್ಲ. ದೇವರು ಏನ್ ಮಾಡಿದಾನೆ? ಅದರಿಂದ ನಮ್ಮನ್ನು ತಪ್ಪಿಸಿದಾನೆ. ಮರಣವನ್ನ, ಮೃತ್ಯುವನ್ನ, ಪಾತಾಳವನ್ನ ಮತ್ತು ಸೈತಾನ ಅನುಚರರೆಲ್ಲರನ್ನು ಕೂಡ ಆತನು ಬೆಂಕಿಯ ಕೆರೆಯಲ್ಲಿ ಹಾಕ್ತಾನೆ. ಹೊಸದಾದಂಥ ಆಕಾಶ, ಹೊಸದಾದಂಥ ಭೂಮಿಯನ್ನು ದೇವರು ಯಾರಿಗೋಸ್ಕರವಾಗಿ ಸಿದ್ಧ ಮಾಡಿದನ್ರಿ? ಆತನ ಮಕ್ಕಳಾದಂಥ ನಮಗೋಸ್ಕರವಾಗಿ ಪ್ರೇರೆ. ಆ ಹೊಸದಾದಂಥ ಆಕಾಶ, ಹೊಸದಾದಂಥ ಭೂಮಿಯಲ್ಲಿ ಅಲ್ಲಿ ಮರಣ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಅಲ್ಲಿ ದುಃಖವಾಗಲಿ, ಗೋಳಾಟವಾಗಲಿ, ಕಣ್ಣೀರು ಸುರಿಸುವಂಥದ್ದಾಗಲಿ ಯಾವ ವೇದನೆ ಇಲ್ಲ. ಹಲ್ಲೆಲೂಯಾ. ಆವತ್ತು ನಾವು ಯಾವಾಗಲೂ ಕೂಡ ದೇವರನ್ನ ಆರಾಧಿಸುತ್ತಾ, ದೇವರ ಸಮೀಪದಲ್ಲಿ ಇರುತ್ತಾ, ದೇವರು ಮಾಡಿದಂಥ ಮಹತ್ ಕಾರ್ಯಗಳನ್ನು ನಾವು ನೆನೆಸಿಕೊಂಡು ಜೀವಿಸುವವರಾಗಿ ಇರ್ತೀವಿ ಪ್ರಿಯರೇ. ಯಾವ ರೀತಿಯಾಗಿ ಅಂತಂದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ತು ಹೋದಂತ ಲಾಜರ ಎಲ್ಲಿಗೆ ಹೋದಂತ್ರಿ? ಪರದೇಶಿಗೆ. ಆದ್ರೆ ಸತ್ತು ಹೋದಂತ ಐಶ್ವರ್ಯವಂತ ಎಲ್ಲಿಗೆ ಹೋದಂತ್ರಿ? ಪಾತಾಳಕ್ಕೆ ಪ್ರೇರ. ಅವ್ರು ನೆನೆಸ್ಕೊಳ್ತಾ ಇದ್ದಾರೆ ಭೂಮಿಯ ಮೇಲೆ ಅವರು ಮಾಡಿದಂತ, ಕಳೆದಂತ ಜೀವಿತವನ್ನು. ಹಲ್ಲೆಲೂಯಾ. ಈ ಲಾಜರನ್ನು ಕೆಟ್ಟದಾದಂತ, ಆತನ ಬದುಕು ಕೆಟ್ಟದಾಗಿತ್ತು, ಆದ್ರೆ ದೇವರ ವಿಷಯದಲ್ಲಿ ಅವನು ಐಶ್ವರ್ಯವಂತನಾಗಿ ಜೀವಿಸಿದ. ದೇವರ ಮಾರ್ಗದಲ್ಲಿ ನಡೆದ ಲಾಜರ ಆತನು ಏನಾದ್ನರಿ? ಪರಲೋಕ ಸೇರಿಸಲ್ಪಟ್ರೆ ದೇವರಗೋಸ್ಕರವಾಗಿ ನಡೆಯದೆ ಸ್ವಂತ ಇಷ್ಟ ಪ್ರಕಾರವಾಗಿ ತನ್ನದೇ ಆದಂತ ಮಾರ್ಗದಲ್ಲಿ ನಡೆದಂತ ಐಶ್ವರ್ಯವಂತ ಏನಾದ್ನರಿ? ಪಾತಾಳಕ್ಕೆ ಕೈ ಬಿಡಲ್ಪಟ್ಟ ಪ್ರೇರೆ. ಇವತ್ತಿನ ದಿವಸ ದೇವರ ಮೇಲೆ ಆತುಕೊಂಡು ನಾವು ಜೀವಿಸುವಾಗ ಪ್ರಥಮ ಪುನರುತ್ಥಾನದಲ್ಲಿ ನಾವು ಪಾಲ್ಗೊಳ್ಳುವಂತ ಮಕ್ಕಳಾಗ್ತೀವಿ. ನಾವು ನಿಶ್ಚಿಂತೆಯಿಂದಿರೋಣ. ನಾವು ಭಯಪಡದೆ ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ಜೀವಿಸುವರಾಗೋಣ. ದೇವರು ನಮಗೊಂದು ಗುರುತು ಕೊಟ್ಟಿದ್ದಾನೆ. ಆತನ ರಕ್ತದ ಮೂಲಕವಾಗಿ ನಮ್ಮೆಲ್ಲರ ಪಾಪಗಳು ತೊಳೆಯಲ್ಪಟ್ಟಿದ್ದಾವೆ. ನಾವು ಪರಿಶುದ್ಧರಾಗಿದ್ದೇವೆ. ನಮ್ಮನ್ನ ದೇವರು ಸ್ವನೀತಿ ಪರರನ್ನಾಗೆಲ್ಲ ತನ್ನ ನೀತಿ ನಮ್ಮಲ್ಲಿ ಕಾಣಿಸಿಕೊಳ್ಬೇಕಂತೇಳಿ ದೇವರು ಕರೆದಿದ್ದಾನೆ. ಆ ಒಂದು ಸ್ಥಿತಿಯಲ್ಲಿಯೇ ನಾವು ಜೀವಿಸುವಂತವರು ಆಗೋಣ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರನ್ನು ನೀನು ನಂಬುವಾಗ ಮರಣದ ಮೇಲೆ ದೇವರು ನಿನಗೆ ಜಯವನ್ನು ಕೊಡ್ತಾನೆ. ಆತನು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ. ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಮನುಷ್ಯರು ಸತ್ತು ಹೋದ್ರು. ಅವರ ಮೂಳೆಗಳೆಲ್ಲವೂ ಕೂಡ ಭೂಮಿಯು ತನ್ನ ಒಳಗಡೆ ಹಿಡಿದಿಟ್ಟುಕೊಂಡಿದೆ. ಪಾತಾಳವು ಅವರನ್ನು ಬಂಧಿಸಿದೆ. ಆದ್ರೆ ಒಬ್ಬ ಆತನು ಸಜೀವನಾಗಿ ಎದ್ದ. ಒಬ್ಬ ಆತನು ಎಲ್ಲ ಮನುಷ್ಯರ ಸ್ಥಾನವನ್ನು ತಾನು ತೆಗೆದುಕೊಂಡ. ಒಬ್ಬರ ಮೂಲಕವಾಗಿ ಪಾಪ ಎನ್ನುವಂಥದ್ದು ಯಾವ ರೀತಿಯಾಗಿ ಈ ಲೋಕಕ್ಕೆ ಪ್ರವೇಶ ಮಾಡಿತು, ಅದೇ ಒಬ್ಬ ಆತನ ಮೂಲಕವಾಗಿ ನಿತ್ಯ ಜೀವ ಎನ್ನುವಂಥದ್ದು ಕೂಡ ಈ ಲೋಕಕ್ಕೆ ಪ್ರವೇಶ ಮಾಡಿತು ಪ್ರಿಯರೇ. ನೀನು ಮೊದಲನೇ ಆದಾಮನ ಪಕ್ಷವಾಗಿ ನೀನು ಜೀವಿಸುವಂಥದ್ದೇ ಆದರೆ ನಿನಗೆ ಮರಣ ಇದೆ.
ಒಂದು ವೇಳೆ ಕಡೇ ಆದಾಮನಾದಂಥ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನೀನು ಜೀವಿಸುವಂಥದ್ದಾದರೆ ನಿನಗೆ ನಿತ್ಯ ಜೀವ ಇದೆ. ಸಮಯದಲ್ಲಿ ನೀನು ನಿಶ್ಚಿಂತೆಯಾಗಿ ಜೀವಿಸಬೇಕಾದರೆ ನೀನು ಕಡೇ ಆದಾಮನಾಗಿ ನಿನ್ನ ಸ್ಥಾನವನ್ನು ತಾನು ತೆಗೆದುಕೊಂಡು ನಿನಗಾಗಿ ಬಿಡುಗಡೆ ಕೊಟ್ಟಂತ ಕ್ರಿಸ್ತೇಸುವಿನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನೀನು ಜೀವಿಸುವಾಗ ಆತನು ನಿನ್ನನ್ನು ಆಶೀರ್ವದಿಸ್ತಾನೆ. ಪ್ರಿಯರೇ, ಈ ಲೋಕವಲ್ಲ, ಆತನು ಪರಲೋಕವನ್ನ ನಿನಗೆ ಕೊಡ್ತಾನೆ. ಬಂಗಾರದ ಲೋಕ, ಬಂಗಾರದ ಬೀದಿಗಳು, ಅಲ್ಲಿ ಆನಂದದಿಂದ, ಸಂತೋಷದಿಂದ, ಜಯಘೋಷದಿಂದ ಆ ಒಂದು ಸುಂದರವಾಗಿರ್ತಕ್ಕಂಥ ಆ ಮನೆಯಲ್ಲಿ ದೇವರನ್ನು ಆರಾಧನೆ ಮಾಡುವಂತ ಸ್ಥಿತಿಯನ್ನು ನಾವೆಲ್ಲರೂ ಉಳ್ಳವರಾಗಿರ್ತೀವಿ. ಇನ್ನೆಷ್ಟು ದಿವಸ ಎರಡು ಮಾರ್ಗದಲ್ಲಿ ಜೀವಿಸುವಂಥವರಾಗಿರ್ತೀವಿ. ಮರಣ ನಿಮ್ಮ ಸಮೀಪಕ್ಕೆ ಬಂದಾಗ ಒಂದು ವೇಳೆ ರಕ್ತದ ಗುರುತು ಇರದೇ ಹೋದರೆ ಆ ಮರಣ ನಿಮ್ಮನ್ನ ಎರಡನೇ ಮರಣದ ಕಡೆಗೆ ನಡೆಸಲಿಕ್ಕಿದೆ. ಸಹೋದರ ಸಹೋದರಿಯೇ, ರಕ್ತದ ಗುರುತು ಕಾಣುವಾಗ, ಕ್ರಿಸ್ತನ ಮಗನು ಮಗಳು ಎನ್ನುವಂತ ಮುದ್ರೆ ನಿನ್ನಲ್ಲಿ ಕಾಣುವಾಗ ಆ ಸಂಹಾರಕ ದೂತನು ನೋಡಿ ನಿನ್ನ ದೇಹದಿಂದ ಆತ್ಮವನ್ನು ಬಿಡುಗಡೆ ಮಾಡ್ತಾನೆ. ಹೊರತಾಗಿ ನಿನ್ನನ್ನು ಎರಡನೇ ಮರಣದ ಕಡೆಗೆ ನಿನ್ನನ್ನ ನಡೆಸುವುದಿಲ್ಲ. ಯಾಕಂದ್ರೆ ನಿನಗೋಸ್ಕರವಾಗಿ ಕ್ರಿಸ್ತನು ನಿನ್ನ ಸ್ಥಾನವನ್ನು ತೆಗೆದುಕೊಂಡು ಆತನು ಸತ್ತು ಉಣಲ್ಪಟ್ಟು ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ನಿನ್ನಲ್ಲಿ ಕ್ರಿಸ್ತನೇ ಆತನಿಗೆ, ಆ ದೂತನಿಗೆ ಕಾಣಿಸ್ತಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಿತ ಯಾವ ರೀತಿಯಾಗಿದೆ? ಮರಣ ಎಲ್ಲರಿಗೂ ಕೂಡ ಬರುವಂಥದ್ದು. ಆ ಮರಣ ಮಹಿಮೆ ತರುವಂತ ರೀತಿಯಲ್ಲಿ ಇರಬೇಕೇ ಹೊರತಾಗಿ ಆ ಮರಣ ನಾವು ನೋಡ್ತಾ ಇದ್ದೇವೆ ನಾಶನ ತರುವಂತ ರೀತಿಯಲ್ಲಿ ಇರಬಾರ್ದು. ಪ್ರೇರೆ, ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸಾಯುವುದರ ಒಳಗಡೆಯಾಗಿಯೇ ಸೃಷ್ಟಿಕರ್ತನಾದಂಥ ದೇವರನ್ನ ತಿಳಿದುಕೊಂಡು, ಗ್ರಹಿಸಿಕೊಂಡು, ಆತನಿಗೆ ನಡೆದುಕೊಂಡು, ಆತನ ಮಕ್ಕಳಾಗಿ ಆತನು ಹೇಳಿದ ಹಾಗೆ ನಾನು ಬದುಕುವುದರಿಂದ ನೀವೂ ಬದುಕುವಿರಿ. ಈ ಲೋಕವನ್ನು ನೋಡಬೇಡ್ರಿ. ಈ ಲೋಕದಲ್ಲಿ ನಮ್ಮ ಸ್ಥಳ 6 ಅಡಿ 3 ಅಡಿ ಮಾತ್ರ. ಪರಲೋಕವನ್ನು ನೀನು ನೋಡುವಾಗ ಪರಲೋಕದಲ್ಲಿ ದೇವರು ನಿನಗೆ ಸಿದ್ಧ ಮಾಡಿರುವಂಥದ್ದು ನಿನ್ನ ಕಣ್ಣು ಕೂಡ, ನಿನ್ನ ಮನಸ್ಸು ಕೂಡ, ನಿನ್ನ ಹೃದಯವು ಕೂಡ ನೋಡದ ಹಾಗೆ, ಗ್ರಹಿಸದ ಹಾಗೆ, ಆಲೋಚಿಸದ ಹಾಗೆ ಎಷ್ಟೋ ದೊಡ್ಡದಾದಂಥ ಕಾರ್ಯವನ್ನು ದೇವರು ನಿನಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಅದನ್ನು ಗ್ರಹಿಸಿಕೊಂಡು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಮರಣದ ಮೇಲೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಹಿಂದಕ್ಕೆ ತಿರುಗಿ ನೋಡಬೇಡ. ದೇವರು ನಿನ್ನ ಆಯುಷ್ಯನ ಹೆಚ್ಚಿಸಿ ಆತನ ಬಳಿಗೆ ಕರೆತಂದಿದ್ದಾನೆ. ಆ ಆಯುಷ್ಯವನ್ನು ದೇವರಿಗೋಸ್ಕರವಾಗಿ ವಿನಿಯೋಗಿಸುವ ಹೊರತಾಗಿ ಲೋಕದ ಕಾರ್ಯಗಳು, ಪಾಪದ ಕಾರ್ಯಗಳಿಗಾಗಿ ವಿನಿಯೋಗಿಸಬೇಡ. ದೇವರು ನಿನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡಿದ್ದಾನೆ. ಸಹೋದರ ಸಹೋದರಿಯೇ, ಆತನು ಬಡವನಾಗಿ ಈ ಲೋಕಕ್ಕೆ ಬಂದು ನಿನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡಿದ್ದಾನೆ. ಆ ಐಶ್ವರ್ಯ ದೇವರಿಗೋಸ್ಕರವಾಗಿ, ದೇವರ ಕಾರ್ಯಗಳಿಗೋಸ್ಕರವಾಗಿ, ದೇವರ ಒಂದು ಎಲ್ಲ ವಿಷಯ ಸಂಗತಿಗಳಿಗೋಸ್ಕರವಾಗಿ ನೀನು ವಿನಿಯೋಗ ಮಾಡುವಂತ ಮಗನಾದರೆ, ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಹೇಳಿದ್ರು, ಅವನ ಐಶ್ವರ್ಯವೇ ಅವನಿಗೆ ಉರುಲಾಯಿತು ಎಂಬುದಾಗಿ. ಇವತ್ತು ನಿನ್ನ ಐಶ್ವರ್ಯ ಏನಾಗ್ಲಿಕ್ಕಿದೆ? ನಿನ್ನ ಗಂಟು ಲೋಕದಲ್ಲಿ, ಭೂಲೋಕದಲ್ಲಿ ಮಾಡಿಟ್ಟುಕೊಳ್ಳಬೇಡ. ನಿನ್ನ ಗಂಟು ಪರಲೋಕದಲ್ಲಿ ನೀನು ಮಾಡಿಟ್ಟುಕೊಂಡ್ರೆ ನಿನ್ನ ಮನಸ್ಸು ಕೂಡ ಯಾವಾಗಲೂ ಕೂಡ ಪರಲೋಕದಲ್ಲಿ ಇರುವಂತದ್ದಾಗಿದೆ. ಕೊಲಸ್ಸೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವು ನೋಡ್ತಾ ಇದ್ದೇವೆ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ, ಪರಲೋಕ ಸಂಬಂಧವಾದವುಗಳ ಮೇಲೆ ನೀವು ಮನಸ್ಸಿಡ್ರಿ. ಯಾಕಂದ್ರೆ ಕರ್ತನಾದಂತ ಯೇಸುವಿನಲ್ಲಿ ನಮ್ಮ ಜೀವ ಮರೆಯಾಗಿಡಲ್ಪಟ್ಟಿದೆ. ಆತನು ಅಲ್ಲಿಂದ ನಮಗೆ ತನ್ನ ಜೀವವನ್ನ ಕೊಟ್ಟಿರುವಂತ ಯೇಸು ನಮ್ಮ ಜೀವವನ್ನು ಕೂಡ ನಾವು ಮರಣ ಹೊಂದಿದಾದ ಮೇಲೆ ಆತನಲ್ಲಿ ಮರೆಯಾಗಿಟ್ಟಿರ್ತಕ್ಕಂಥ ನಮ್ಮ ಜೀವವು ಕೂಡ ಪುನಃ ನಮ್ಮಲ್ಲಿ ಬರ್ಲಿಕ್ಕಿದೆ. ಸಹೋದರ ಸಹೋದರಿ, ಇವತ್ತಿನ ದಿವಸ ನಾವು ನಂಬೋಣುವ, ವಿಶ್ವಾಸ ಇಡೋಣುವ. ಮರಣಕ್ಕೆ ಭಯಪಡುವಂಥದ್ದು ಬೇಡ, ದಿಗ್ಭ್ರಾಂತಿಗೊಳ್ಳುವಂಥದ್ದು ಬೇಡ, ನಿಶ್ಚಿಂತೆಯುಳ್ಳವರಾಗಿರೋಣ. ಯಾಕಂದ್ರೆ ಯೇಸು ನಿನ್ನ ಸ್ಥಾನವನ್ನು ತೆಗೆದುಕೊಂಡು ಆತನ ಮರಣವನ್ನು ರುಚಿ ನೋಡಿ ನಮಗೆ ಮಹಿಮೆಯನ್ನು ತಂದು ಕೊಟ್ಟಿದ್ದಾನೆ. ಈ ಸಮಯದಲ್ಲಿ ಎಲ್ಲರೂ ಕೃತಜ್ಞತೆ ಉಳ್ಳವರಾಗಿ ನಮ್ಮ ಈ ಜೀವಿತವೆಲ್ಲವನ್ನ ದೇವರಿಗೋಸ್ಕರವಾಗಿ ನಾವು ಜೀವಿಸುವಂತ ಮಕ್ಕಳಾಗೋಣ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಏಕೀಭವಿಸೋಣ. ಪ್ರಾರ್ಥನೆ. ಎಲ್ಲರೂ ಕಣ್ಣುಗಳು ಮುಚ್ಚಿ ಕೈಗಳನ್ನು ಜೋಡಿಸಿ. ಸರ್ವಶಕ್ತಿಯುಳ್ಳ ದೇವರೇ, ಮಹಿಮೆ ಸ್ವರೂಪವಾದ ಮಹಾತನಿಗೆ ಸ್ತೋತ್ರ. ಹೌದು ಕರ್ತನೆ, ಭೂಮಿ ಆಕಾಶ ಸರ್ವವನ್ನು ಆಳುವ ದೇವರೇನಪ್ಪ. ಸ್ವರ್ಗ ಮತ್ತೆ ಪಾತಾಳ ಎಲ್ಲವೂ ಆಳುವ ದೇವರು. ಸ್ವರ್ಗ ಮತ್ತೆ ಪಾತಾಳದಲ್ಲಿ ಕರ್ತನೇ ನಿನ್ನನ್ನು ಪ್ರಾರ್ಥಿಸು.
ನಡೆಸುವರು ಸ್ವಾಮಿ. ಅಂತಹ ದೇವರು ಕರ್ತನೆ ನಿನ್ನ ಗುರುತು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾಗಿ ಜೀವಿಸೋದಕ್ಕಾಗಿ ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸಂಕಲ್ಪದ ಮೇರೆಗೆ ಸ್ವಾಮಿ ನಿನ್ನ ರಾಜ್ಯದ ನಿಮಿತ್ತವಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನ ಸ್ವಾಮಿ ಅಣೆಗೊಳಿಸುವುದಕ್ಕಾಗಿ ಅನೇಕ ಸಂಗತಿಗಳನ್ನು ಸ್ವಾಮಿ ತಿಳಿಯಪಡಿಸಿ ಗರಿಷ್ಠರಾಗಿ ಜೀವಿಸಲಿ, ವಿಧೇಯತೆ ಉಳ್ಳವರಾಗಿ ನೀನು ಮೆಚ್ಚುವ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಮ್ಮ ದೇಹವನ್ನು ನಾವು ಕರ್ತನೆ ಸಾಧನೆ ಮಾಡಿಕೊಂಡು ನಿನ್ನನ್ನು ಸ್ತುತಿಸುವ ಹಾಗೆ, ನಿನ್ನ ಸಂಕಲ್ಪ ನೆರವೇರಿಸುವ ಹಾಗೆ ಕರ್ತನೆ ದೇಹಕ್ಕೆ ಏನು ಕ್ಷೀಣಗತಿ ಬಂದರೂ ಕೂಡ ಭಕ್ತಿಯಲ್ಲಿ ಬಲಹೀನವಾಗದೇ ಇರತಕ್ಕಂಥ ಲಾಜರು ದೈಹಿಕ ಸುಖಕ್ಕಾಗಿ ಲೋಕಭೋಗಗಳಿಗಾಗಿ ಕರ್ತನೆ ಆಶೆಪಟ್ಟು ಭಯಂಕರ ಯುಗಗಳು ಕರ್ತನೆ ಬೆಂಕಿಗೆ ಆಹುತಿ ಮಾಡಲ್ಪಟ್ಟ ಕರ್ತನೆ ರಕ್ಷಕನೇ ಸಂದೇಶವನ್ನು ಕರ್ತನೆ ನೀನು ಸ್ಪಷ್ಟವಾಗಿ ತಿಳಿಸಿದೆ ಸ್ವಾಮಿ. ಭೋಗನ ನಿನ್ನಲ್ಲಿ ಸ್ತುತಿಸುವ ಒಂದು ಭಕ್ತಿನ ಕರ್ತನೆ, ಹೌದು ಕರ್ತನೆ ರಕ್ಷಕನೇ, ಆ ಭಕ್ತಿಯನ್ನು ಮಾಡುವಂತೆ ನಮ್ಮ ದೇಹವನ್ನು ಸಾಧನೆ ಮಾಡಿಕೊಳ್ಳುವಂಥ ಮನಸ್ಸನ್ನು, ಆಲೋಚನೆ ವಿಧಾನವನ್ನು ನಮ್ಮಲ್ಲಿ ಪರಿಪೂರ್ಣ ಹುಟ್ಟಿಸು, ಬಲಪಡಿಸು. ನನ್ನನ್ನು ನಮ್ಮೆಲ್ಲರನ್ನು ಕೊಪ್ಪಿಸಿಕೊಡ್ತಾ ಇದ್ದೇನೆ. ಪರಿಶುದ್ಧಾತ್ಮ ದೇವರೇ, ನೀನು ಬದಲಾಯಿಸಿದರೆ ಯಾರೂ ಬದಲಾಗಲ್ಲಪ್ಪ. ನೀನೇ ನಮ್ಮನ್ನು ಬದಲಾಯಿಸಿ ನಿನ್ನ ಭಾಗ್ಯಗಳಿಗೆ ಸೇರಿಸಿ ಆ ಭಾಗ್ಯವನ್ನು ನೋಡಿ ಅನೇಕರು ಭಾಗ್ಯ ಅರಿದುಕೊಂಡು ನಿನ್ನ ಭಾಗ್ಯದ ಕಡೆ ಬರುವ ಹಾಗೆ ಮಾಡಬೇಕೆಂಬುದಾಗಿ ನಿನ್ನಷ್ಟಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಎಲ್ಲಕ್ಕೆ ನಮ್ಮ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭು ಪರಿಶುದ್ಧವೇ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ.